ಈ ಪ್ರಪಂಚ ಶುರುವಾದಾಗಿಂದ ಒಂದು ವಿಚಾರಕ್ಕೆ ಹೋರಾಟ ನಡೀತಾನೆ ಇದೆ. ಚಿಕ್ಕವರಿಂದ ದೊಡ್ಡವರಾಗ ಹೋರಾಟ. ಇಲ್ಲಿ ಎಲ್ಲ ಚಿಕ್ಕವರು ದೊಡ್ಡವರಾಗಬೇಕು ಅಂತ ಅನ್ಕೋತಾರೆ. ಎಲ್ಲ ಸಣ್ಣ ಅಂಗಡಿ ದೊಡ್ಡ ಶೋರೂಮ್ ಆಗ್ಬೇಕು ಅನ್ಕೊಳುತ್ತೆ. ಎಲ್ಲ ಸಣ್ಣ ಪ್ರಾಡಕ್ಟ್ ದೊಡ್ಡ ಬ್ರ್ಯಾಂಡ್ ಆಗ್ಬೇಕು ಅನ್ಕೋತಾರೆ. ಎಲ್ಲ ಚಿಕ್ಕ ಐಡಿಯಾ ದೊಡ್ಡ ಸ್ಟಾರ್ಟ್ಅಪ್ ಆಗ್ಬೇಕು ಅನ್ಕೊಳುತ್ತೆ. ಅದಕ್ಕಾಗಿಯೇ ದೇಶದಾದ್ಯಂತ ಇರುವಂತಹ ಉದಯೋನ್ಮುಖ ಆಂಟರ್ಪ್ರನರ್ಸ್ ನ ಐಡಿಯಾವನ್ನ ಬಿಸ್ನೆಸ್ ಮಾಡೋದಕ್ಕಾಗಿಯೇ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ ಸ್ವಾಗತಿಸಿ. ಎಲ್ಲರಿಗೂ ಮುಂಚೆ ಸ್ವಾಗತಿಸಿ ಲಕ್ಸುರಿ, ಹಾಸ್ಪಿಟಾಲಿಟಿ, ಡಿಸೈನ್ ಮತ್ತು ಪನಾಶ್ ನ ಸಾರಥಿ, ಡೆಲಾ ಲೀಡರ್ಸ್ ಕ್ಲಬ್ ನ ಫೌಂಡರ್ ಜಿಮ್ಮಿ ಮಿಸ್ತ್ರಿ. ಬರಲಿ ಜೋರಾದ ಚಪ್ಪಾಳೆ. ವುಮೆನ್ ಎಕ್ಸ್ ಸ್ಟಾರ್ಟ್ಅಪ್ ನ ಮುಖ್ಯವಾದ ಧ್ವನಿ ಶಿ ದ ಪೀಪಲ್ ಮತ್ತು ಗಾಯತ್ರಿನ ಫೌಂಡರ್, ಕಾಂಟೆಂಟ್ ಕ್ರಿಯೇಷನ್ ನ ಓಜಿ ಕ್ವೀನ್ ಶೈಲಿ ಚೋಪ್ರಾ. ಭಾರತೀಯ ಸ್ಟಾರ್ಟ್ಅಪ್ಸ್ ನ ಅಮೆರಿಕನ್ ಮಾರ್ಕೆಟ್ ತನಕ ತೆಗೆದುಕೊಂಡು ಹೋಗುವ ಪ್ರಮಾಣ ಮಾಡಿರುವ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಇವರ ತಯಾರಿಕೆಯ ಶೂಗಳನ್ನ ಇಡೀ ಪ್ರಪಂಚ ಧರಿಸುತ್ತೆ. ದೇಶದಾದ್ಯಂತ 6,000ಕ್ಕೂ ಹೆಚ್ಚು ರಿಟೇಲ್ ಔಟ್ಲೆಟ್ಸ್, 25ಕ್ಕೂ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್. ಲಿಬರ್ಟಿ ಶೂಸ್ ನ ಮಾರ್ಕೆಟಿಂಗ್ ಮೇವ್ರಿಕ್ ಅನುಪಮ್ ಬನ್ಸಲ್. ಆಯುರ್ವೇದವನ್ನ ಮಾಡರ್ನ್ ಕಲ್ಚರ್ ಜೊತೆ ಬೆರೆಸಿ ಪಾಪ್ಯುಲರ್ ಮಾಡುವಂತಹ ಯಂಗ್ ಆಂಟರ್ಪ್ರನರ್ಸ್ ನ ಫೇವರೇಟ್ ಇನ್ವೆಸ್ಟರ್ ಅರ್ಜುನ್ ವೈದ್ಯ. ಯಾರ ಐಡಿಯಾ ಸಖತ್ತಾಗಿರುತ್ತೋ ಅವ್ರಿಗೋಸ್ಕರ ತೆರೆಯುತ್ತೆ IDFC ಫಸ್ಟ್ ಬ್ಯಾಂಕ್ ನ ಖಜಾನೆ. ಪ್ರತಿ ಮನೆಯಿಂದನೂ ಕಸ ಬಂದೇ ಬರುತ್ತೆ. ಇದು ಪ್ರತಿದಿನದ ಸಮಸ್ಯೆಯಾಗಿದೆ. ಆದ್ರೆ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ. ಈ ಸಮಸ್ಯೆಯನ್ನ ಗಮನಿಸ್ತಾ ಇರ್ಬೇಕಾದ್ರೆ ಒಬ್ಬ ಮಹಿಳೆ ಇದ್ರ ಬಗ್ಗೆ ದೀರ್ಘವಾಗಿ ಆಲೋಚನೆ ಮಾಡಿದ್ರು. ಸೀಮಾ ಸಿಂಗ್ ಒಬ್ಬ ತಾಯಿಯು ಹಾಗೆ ಟೀಚರ್ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಈಗ ಇನ್ನೋವೇಟರ್ ಕೂಡ. ನಮಸ್ತೆ ಟೈಟನ್ಸ್. ನಮಸ್ಕಾರ. ಮನೇಲಿ ಯಾವ್ದಾದ್ರು ಒಂದ್ ವಸ್ತು ಮೇಕೋರ್ ಆಗೇ ಬಿಡುತ್ತೆ. ಮಾಡ್ಲರ್ ಕಿಚನ್ ಆಗಿರ್ಬೋದು, ಸ್ಮಾರ್ಟ್ ಲೈಟ್, ಬ್ಲೂಟೂತ್ ಫ್ಯಾನ್ ಆಗಿರ್ಲಿ. ಆದ್ರೆ ಒಂದು ವಸ್ತು ಇದೆ, ಅದಕ್ಕೆ ನೋ ಅಪ್ಗ್ರೇಡ್, ನೋ ಟೆನ್ಷನ್. ಅದು ನಮ್ಮ ಡಸ್ಟ್ ಬಿನ್. ಟೈಟನ್ಸ್, ನಿಮಗೆ ಗೊತ್ತಿದ್ಯಾ, ಒಬ್ಬ ಸಾಧಾರಣ ಭಾರತೀಯ ಕಿಚನ್ ನಲ್ಲಿ ಪ್ರತಿದಿನ ಅರ್ಧ ಕೆಜಿಗಿಂತ ಜಾಸ್ತಿ ವೆಟ್ ವೇಸ್ಟ್ ಅನ್ನ ಹಾಕ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ, 50 ಕೋಟಿ ಮನೆಯಿಂದ ಎಷ್ಟು ಕಸ ಆಗ್ತಿರ್ಬೋದು. ಇದರ ಡೇಟಾ ಕಲೆಕ್ಟ್ ಮಾಡೋದಾದ್ರೆ ಭಾರತದಲ್ಲಿ ಪ್ರತಿದಿನ 1.75 lakhs ಟನ್ ಆಫ್ ವೆಟ್ ವೇಸ್ಟ್ ಜನರೇಟ್ ಆಗತ್ತೆ. ಇದು ಎಷ್ಟು ಮಟ್ಟಿಗಿದೆ ಅಂದ್ರೆ ಈ ಕಸನ ತಗೊಂಡು ಹೋಗೋದಕ್ಕೆ 6 ಲಕ್ಷ ಟ್ರಕ್ ಬೇಕಾಗ್ಬಿಡತ್ತೆ ಪ್ರತಿದಿನಾನು. ಪ್ರಾಬ್ಲಮ್ ಇಲ್ಲೇ ಸ್ಟಾಪ್ ಆಗೋದಿಲ್ಲ. ಇದನ್ನ ಡಂಪ್ ಮಾಡಿದ್ರ ರಿಸಲ್ಟ್ ಕೊಳಕು, ದುರ್ವಾಸನೆ, ಲ್ಯಾಂಡ್ ಫಿಲ್, ಗ್ರೀನ್ ಹೌಸ್ ಗ್ಯಾಸಸ್, ಹಾಗೆ ಗ್ಲೋಬಲ್ ವಾರ್ಮಿಂಗ್. ಟೈಟನ್ಸ್, ಇದು ಡೈಲಿ ವೇಸ್ಟ್ ಮಾತ್ರ ಅಲ್ಲ, ನಮ್ಮ ಎನ್ವೈರನ್ಮೆಂಟ್ ನ ಡಿಸರ್ಪ್ಟ್ ಮಾಡುವಂತಹ ದೊಡ್ಡ ಸುನಾಮಿ ಇದು. ಆಮೇಲೆ ಇನ್ನೊಂದು ವಿಷಯ, ಇದೊಂದು ಮ್ಯಾಸಿವ್ ವೇಸ್ಟ್ ಆಫ್ ವೇಸ್ಟ್. ಆದ್ರೆ ನಮಗೀಗ ಸಮಸ್ಯೆ ಅಲ್ಲ, ನಮಗ್ ಜೊತೆ ಬೇಕಾಗತ್ತೆ. ವಾಟ್ ಇಫ್ ಎಲ್ಲ ಮನೆಯಲ್ಲೂ ಒಬ್ಬ ಫ್ರೆಂಡ್ ಇರ್ತಾರೆ, ಅವರು ಇಂಥ ವೇಸ್ಟ್ನೆಲ್ಲ ಪಾಯ್ಸನ್ ಆಗೋದಕ್ ಬಿಡೋದೇ ಇಲ್ಲ, ಆದ್ರೆ ಭೂಮಿಗೆ ಫಲ ಕೊಡೋ ತರ ಬಳಸ್ತಾರೆ. ಟೈಟನ್ಸ್, ಮೀಟ್ ಮಾಡಿ ದೋಸ್ತ್ ಬಿನ್ನ. ಇದೊಂದು ಟೆಕ್ನಿಕಲಿ ಡಿಸೈನ್ಡ್ ಇಂಡಿಯಾದ ಮೊದಲ ಪೇಟೆಂಟೆಡ್ ಕಂಪೋಸ್ಟಿಂಗ್ ಫ್ರೆಂಡ್. ಇದು ನಿಮ್ಮ ಕಿಚನ್ ವೇಸ್ಟ್ ಅನ್ನ ಮಣ್ಣಿಂದ ಚಿನ್ನ ಮಾಡುತ್ತೆ. ಅದು ಬರೀ 14 days ಅಲ್ಲಿ ಮಾತ್ರ. ಇದು ಎಂಥ ಭಾರತೀಯರಿಗೆ ಅಂದ್ರೆ ಗ್ರೀನರ್ ಕ್ಲೀನರ್ ಭಾರತ ದೇಶದ ಕನ್ಸ್ ಕಾಣೋರ್ಗೆ. ಮತ್ತೆ ಇವ್ರಿಗೂ ಕೂಡ ಮುನ್ಸಿಪಾಲಿಟಿ ಟ್ರಕ್ ಅವ್ರ ಮನೆ ಹತ್ರ ಹೋಗಕ್ ಆಗ್ದಿರೋರ್ಗೆ ಯಾವ ಗೊಬ್ಬರನ ನಾವು ಖರೀದಿಸ್ಬೇಕು ಅಂತಿದೀವೋ ಅದೇ ಗೊಬ್ಬರ ಕಿಚನ್ ಮತ್ತೆ ರೆಸ್ಟೋರೆಂಟ್ ವೇಸ್ಟ್ ಇಂದ ಮಾಡಬಹುದು ಈ ದೋಸ್ತ್ ಬಿನ್ನಿಂದ. ಟೈಟನ್ಸ್, ಇದ್ಯಾವುದೇ ಕಸದಿಂದ ರಸ ಮಾಡುವಂತಹ ಕಂಪೋಸ್ಟ್ ಬಿನ್ ಅಲ್ಲ, ಇದೊಂದು ಪ್ರಾರಂಭ. ಭಾರತದ ಪ್ರತಿಯೊಂದು ಮನೆಯಲ್ಲೂ ಕೂಡ ಕ್ಲೀನ್ ಟೈಪ್ ರೆವಲ್ಯೂಷನ್ ಇರಬೇಕು ಅಂತ. ಹಾಗೆ ನಿಮ್ಮೆಲ್ರಿಗೂ ಇದೊಂದು ಇಂಪ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿದೆ. ಅದರಿಂದ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮ್ ಕಾರ್ಬನ್ ಕ್ರೆಡಿಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು, ಮತ್ತೆ ಭಾರತಕ್ಕೆ ಕಾರ್ಬನ್ ಟ್ರೇಡಿಂಗ್ಗೆ ಅವಕಾಶ ಕೊಡ್ಬೋದು. ನಿಮ್ ಫ್ರೆಂಡ್, ನಮ್ ಫ್ರೆಂಡ್, ದೋಸ್ತ್ ಬಿನ್. ಮೇಡಮ್, ನಾನ್ ನಿಮ್ಮನ್ನ ಈ ವಿಚಾರ ಕೇಳಲೇಬೇಕು. ನೀವು ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ನ ಹೇಳ್ಕೊಡ್ತೀರಿ?
ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನ ಹೇಳ್ಕೊಡ್ತೀರಿ, ಮತ್ತೆ ಇಲ್ಲಿ ಸಸ್ಟೈನಬಿಲಿಟಿ ಅನ್ನೋ ಸಬ್ಜೆಕ್ಟ್ ಮೇಲೆ ಇಂಥ ಒಂದು ಇನೋವೇಷನ್ ಮಾಡಿದಿರಿ. ಇದೆಲ್ಲ ಶುರುವಾಗಿದೆ ಹೇಗೆ? ಆಕ್ಚುಲಿ ನನಗೆ ಕಂಪೋಸ್ಟಿಂಗ್ ಇಂಟ್ರೊಡಕ್ಷನ್ ಸಿಕ್ಕಿತ್ತು ಒಂದ್ ಕಡೆಯಿಂದ. ಅದಕ್ಕೆ ನಾನು ಇದನ್ನ ಒಂದು ಬಿನ್ ಬೇಸ್ಡ್ ಪೇಂಟ್ ಬಕೆಟ್ಸ್ ಅಲ್ಲಿ ಹೋಲ್ ಮಾಡ್ಕೊಂಡು ಇದನ್ನೆಲ್ಲ ಟ್ರೈ ಮಾಡ್ತಿದ್ದೆ. ನಾನು ಅದನ್ನ ಮಾಡುವಾಗ ರಿಯಲೈಸ್ ಆಗಿದ್ದು ಅಂದ್ರೆ ಇದೆಷ್ಟು ಡಿಫಿಕಲ್ಟ್ ಅಂತ. ಸ್ಮೆಲ್, ಮ್ಯಾಗೆಟ್ಸ್, ಲೀಜಿಟ್ ಪ್ರಾಬ್ಲಮ್ ಪ್ರತಿ ಕ್ಷಣ ನನ್ನ ತಲೆ ಓಡ್ತಾನೆ ಇರ್ತಿತ್ತು. ಇದನ್ನ ಈಸಿ ಮಾಡೋದಕ್ಕೆ ನಾವ್ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾನೆ ಇರ್ತಿದ್ದೆ. ತುಂಬಾ ಡಿಸೈನ್ಸ್ ಗಳು ನೋಡಿದೆ, ತುಂಬಾ ಸ್ಕೆಚಸ್ ಕೂಡ ಮಾಡ್ಬಿಟ್ಟೆ, ಮತ್ತೆ ತುಂಬಾ ಪ್ರೋಟೋಟೈಪ್ ಕೂಡ ಮಾಡಿದೆ. ನಂದೇ ಓನ್ ಡಿಸೈನ್ ನಾನು ಪ್ರತಿ ಸಲ ಡಿಸ್ಕಾರ್ಡ್ ಮಾಡ್ಬಿಡ್ತಿದ್ದೆ. ಇದ್ರಲ್ಲ ಪ್ರಾಬ್ಲಮ್ ಇದೆ, ಇದು ಹಾಗಿದೆ ಹೀಗಿದೆ ಅಂತ. ಆದ್ರೆ 2022 ಅಲ್ಲಿ ಆ ಡಿಸೈನ್ ಬಂತು, ಅದನ್ನ ನಾನು 6 ತಿಂಗಳವರೆಗೂ ಡಿಸ್ಕಾರ್ಡ್ ಮಾಡ್ಲಿಲ್ಲ. ಅವಾಗ ನನಗೆ ಅರ್ಥ ಆಗಿದೆ ಏನಂದ್ರೆ ಇದು ದ ಬೆಸ್ಟ್ ಫೈನಲ್ ಡಿಸೈನ್ ಅಂತ. ಮತ್ತೆ ಇವತ್ತಿನವರೆಗೂ ಡಿಸ್ಕಾರ್ಡ್ ಮಾಡಿಲ್ಲ. ಅದಾದ್ಮೇಲೆ ಇದ್ರ ಮೇಲೆ ನಾನು ಪೇಟೆಂಟ್ ಫೈಲ್ ಮಾಡ್ಬಿಟ್ಟೆ. ಮೇಡಮ್, ನೀವು ಕಾಲೇಜಿನಲ್ಲಿ ಪ್ರೊಫೆಸರು ಆಗಿದ್ದೀರಿ, ಮನೆನೂ ನೋಡ್ಕೋತೀರಿ, ಇನ್ಕ್ಯುಬೇಷನ್ ಸೆಂಟರ್ ನಡೆಸ್ತೀರಿ, ರಿಸರ್ಚ್ ಮಾಡ್ತೀರಿ, ಪೇಟೆಂಟ್ ಮೇಲೂ ಕೆಲಸ ಮಾಡ್ತೀರಿ, ಅದ್ರ ಮಧ್ಯದಲ್ಲಿ ಇನೋವೇಷನ್ ಮಾಡಿದ್ದೀರಿ. 24 ಗಂಟೆಲಿ ಇದೆಲ್ಲ ಹೇಗೆ ಮೇಡಮ್? ಐ ಥಿಂಕ್ ಇಲ್ಲಿರೋ ಲೇಡೀಸು ರಿಲೇಟ್ ಮಾಡ್ಕೋಬಹುದು ಅನ್ಸುತ್ತೆ. ನಾವೆಲ್ಲ ಮಲ್ಟಿ ಟಾಸ್ಕರ್ಗಳು. ನೀವು ನಿಮ್ಮ ಆಸ್ಕ್ ನ ಒಂದ್ ಬಾರಿ ಹೇಳಿ, ನಮ್ಮ ಟೈಟನ್ಸ್ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ನನ್ನ ಆಸ್ಕ್ ಏನು ಅಂದ್ರೆ ಅದು 1 crore ಫಾರ್ 3% ಆಫ್ ಮೈ ಕಂಪನಿ. ಇದನ್ನ ರೆಗ್ಯುಲರ್ ಹೌಸ್ ಹೋಲ್ಡ್ಸ್ ಖರೀದಿಸಬಹುದಾ ಅಥವಾ ನೀವು ಯಾವ್ದಾದ್ರು ಕಂಪ್ನಿಗೆ ಇದನ್ನ ಸೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸೊ ಇಲ್ಲಿವರೆಗೂ ನಾನು ಎಷ್ಟೆಷ್ಟು ದೋಸ್ಬಿನ್ನ ಸೇಲ್ ಮಾಡಿದ್ದೀನಲ್ಲ, ಅದರಲ್ಲಿ ಎಲ್ಲ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾರೆ. ಹೌಸ್ ಹೋಲ್ಡ್ಸ್ ಕೂಡ ಇದ್ದಾರೆ, ಹಾಗೆ ಕಂಪನೀಸ್ ಇದೆ, ಅದರ ಜೊತೆಗೆ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಕೂಡ ಇದೆ, ಸ್ವಲ್ಪ ಫೌಂಡೇಶನ್ಸ್ ಕೂಡ ಇದೆ. ಮತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲೋರ್ ವೈಸ್ ಅಲ್ಲಿ ಅಪ್ ಟು 4 to 5 ಹೌಸಸ್ ಕೂಡ ಇದನ್ನ ಶೇರ್ ಮಾಡ್ಕೊಂಡು ಯೂಸ್ ಮಾಡಬಹುದು. ವೆರಿ ಗುಡ್. ನಿಮ್ಮ ಪ್ರಾಡಕ್ಟ್ ನ ಆಪರೇಷನ್ ಬಗ್ಗೆ ನಮಗೆ ಟೆಕ್ನಿಕಲ್ ಆಗಿ ತಿಳಿಸ್ಕೊಡ್ಬೋದಾ ನೀವು? ನಾನು ಆ ಕಡೆಯಿಂದ ತೋರಿಸ್ಲಾ? ನಾನು ಅಲ್ಲಿಗೆ ಬರ್ತೀನಿ. ನಾನು ಕೂಡ ಅದನ್ನ ನೋಡ್ಬೇಕು. ನಾವ್ ಇದನ್ನ ನಮ್ ಕಸ್ಟಮರ್ಗೆ ಪ್ರೊವೈಡ್ ಮಾಡಿದಾಗ ಜೊತೆಗೆ ನಾವ್ ಆಕ್ಸೆಸರೀಸ್ ಕೂಡ ಕೊಡ್ತೀವಿ ಅವ್ರಿಗೆ. ಅದ್ರಲ್ಲೊಂದು ಕೋಕೋಪೀಟ್ ಬ್ರಿಕ್, ಮತ್ತೆ 2ನೇದು ಚಾರ್ಕೋಲ್, ಮತ್ತೆ 3ನೇದು ರೀಮಿಕ್ಸ್ ಪೌಡರ್. ಈ ರೀಮಿಕ್ಸ್ ಪೌಡರ್ ಏನು ಅಂದ್ರೆ ಅದರಲ್ಲಿ ಇನ್ವಿಸಿಬಲ್ ಮೈಕ್ರೋಬ್ಸ್ ಇರುತ್ತೆ, ಅದು ಕಂಪೋಸ್ಟಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡುತ್ತೆ. ನಾವ್ ಯೂಸರ್ ಏನ್ ಹೇಳ್ತೀವಿ ಅಂದ್ರೆ ನಿಮ್ ಕಿಚನ್ ವೇಸ್ಟ್ ಮತ್ತೆ ನಿಮ್ ಕಂಪೋಸ್ಟಿಂಗ್ ಸೈಕಲ್ ನ ಸ್ಟಾರ್ಟ್ ಮಾಡೋಕ್ ಮುಂಚೆ ಅವರು ಪೂರ್ತಿ ರೀಮಿಕ್ಸ್ ಪೌಡರ್ ನ ಇದರಲ್ಲಿ ಹಾಕ್ಬೇಕು. ಮತ್ತೆ ಕೋಕೋಪೀಟ್ ಪೌಡರ್ ನ ಅದರಲ್ಲಿ 3 ಲೀಟರ್ ನೀರ್ ಹಾಕ್ಬಿಟ್ಟು ಅದು ಎಕ್ಸ್ಪ್ಯಾಂಡ್ ಆಗತ್ತೆ 3.5 kg ಕೋಕೋಪೀಟ್ ಪೌಡರ್ ಆಗಿ. ಅದಾದ್ಮೇಲೆ ಈ ಚಾರ್ಕೋಲ್ ಇದೆಯಲ್ಲ, ಇಲ್ಲೊಂದು ಓಡರ್ ಅಬ್ಸಾರ್ಬ್ ಸೆಕ್ಷನ್ ಇದೆ, ಅದನ್ನ ಅಲ್ಲಿ ಹಾಕ್ಬೇಕು. ಮತ್ತೆ ಇಲ್ಲಿ ಅಬ್ಸರ್ವೇಷನ್ ವಿಂಡೋ ಇದೆಯಲ್ಲ, ಅದರಲ್ಲಿ ಪೂರ್ತಿ ಆಗಿರೋದು ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ಸ್ಟೇಜ್ 1 ಕಂಪೋಸ್ಟಿಂಗ್ ಆಗುತ್ತೆ. ಈ ಸ್ಟೇಜ್ 1 ಹೋದ್ಮೇಲೆ ಇದು ಸ್ಟ್ರೆಡರ್ ಇದೆಯಲ್ಲ, ಅದನ್ನ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಇಂದ ನಾವ್ ಈ ತರ ತಯಾರಿ ಮಾಡ್ಬೋದು. ಮತ್ತೆ ಬ್ಲೇಡ್ಸ್ 2 ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಆಮೇಲೆ ನಮ್ಮ ವೇಸ್ಟ್ ಇದೆಯಲ್ಲ ಅದೆಲ್ಲ ಕಟ್ ಆಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಂಪೋಸ್ಟಿಂಗ್ ಥಿಂಗ್ ಏನಂದ್ರೆ ಆ ವೇಸ್ಟ್ ಸೈಜ್ ತುಂಬಾ ಚಿಕ್ಕದಾಗಿರ್ಬೇಕು, ಇಲ್ಲಾಂದ್ರೆ ಅದು ದೊಡ್ಡದಾಗಿದ್ರೆ ತುಂಬಾ ಟೈಮ್ ಆಗುತ್ತೆ. ಆಮೇಲೆ ಆಫ್ಟರ್ ಸ್ಟೇಜ್ 1 ಈ ಸ್ಲೈಡರ್ ನ ನಾವು ಪುಷ್ ಮತ್ತೆ ಪುಲ್ ಮಾಡ್ತೀವಿ, ಇದೆಲ್ಲಾನು ಅಲ್ಲಿ ಹೋಗ್ಬಿಡುತ್ತೆ. ನೀವು ಮಿಷಿನ್ ಆನ್ ಮಾಡಿದ್ರೆ ಎವ್ರಿ 6 hours ಇದು ಅದಾಗದೆ 3 ನಿಮಿಷಕ್ಕೆ ಓಡುತ್ತೆ. ಇಲ್ಲ ಆಟೋಮೇಷನ್ ಮಾಡಿದೀವಿ, ಯಾಕಂದ್ರೆ ಯೂಸರ್ ವೇಸ್ಟ್ ಅಂತೂ ಹಾಕ್ತಾರೆ, ಆದ್ರೆ ಇದನ್ನ ಮರಿತಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಕೂಡ ನಾನ್ ಸ್ಟಾಪ್ ಯೂಸ್ ಆಗ್ತಿರಲ್ಲ. ಆಟೋ ಕಟ್ ಆಫ್. ವೆರಿ ಗುಡ್. ಇದು ಕಾಂಪೋಸ್ಟ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಹೊರಗೆ ಹೇಗೆ ತೆಗೆಯೋದು? ನಾವೀಗ ಸ್ಲೈಡರ್ ನ ಪುಷ್ ಮತ್ತೆ ಪುಲ್ ಮಾಡ್ಬೇಕು. ಅದೇ ಈಗ ಕೆಳಗಡೆ ಒಂದು ಡ್ರಾ ನಲ್ಲಿ ಬಂದ್ಬಿಡತ್ತೆ. ನೀವ್ ಎವ್ರಿ ವೀಕ್ ಇದರಲ್ಲಿ ನಿಮ್ ಕಂಪೋಸ್ಟ್ ನ ಹಾರ್ವೆಸ್ಟ್ ಮಾಡಬಹುದು. ನಿಮ್ಮ ವೀಕ್ಲಿ ಇನ್ಪುಟ್ 10 kg ಇದ್ರೆ ಇಲ್ಲಿ 3 to 4 kg ಕಂಪೋಸ್ ಆಗತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾನೇ ಒಳ್ಳೆ ಮಷೀನ್. ಇಲ್ಲಿ 2 ಮಾಡೆಲ್ ಕಾಣಿಸ್ತಾ ಇದೆ. ಈ 2 ಮಾಡೆಲ್ ಅಲ್ಲಿ ಏನು ವ್ಯತ್ಯಾಸ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಕಡೆ ಇರೋದು ಆಟೋಮ್ಯಾಟಿಕ್, ಅದು ಅದ್ರ ಹೆಸರು ದೋಸ್ಪಿನ್ ಪ್ರೀಮಿಯಮ್. ಆಮೇಲೆ ಮೇಲ್ಗಡೆ ಇರೋದು ಅದರಲ್ಲಿ 2 ಹ್ಯಾಂಡಲ್ ನೋಡಬಹುದು, ಅದು ಸ್ಟ್ರೆಟ್ಟಿಂಗು, ಮತ್ತೆ ಇದು ಮ್ಯಾನ್ಯುಯಲ್. ಮತ್ತೆ ಕೆಳಗಡೆ ರೇಷನ್ ಇರೋದು ಅದು ಕೂಡ ಮ್ಯಾನ್ಯುಯಲ್. ಮ್ಯಾನ್ಯುಯಲ್ ನ ಪ್ರೈಸ್ ಏನಿದೆ? ಮೇಲಿರೋದು 25,000 ಮತ್ತೆ ಕೆಳಗಿರೋದು 35,000. ಅಂದ್ರೆ ಸಸ್ಟೈನಬಿಲಿಟಿ ಮತ್ತೆ ಅಫೋರ್ಡಬಿಲಿಟಿ ಎರಡೂ ಇದೆ. ಮೇಡಮ್, ಈ ಮಷೀನ್ ಅಲ್ಲಿ 35,000ದಲ್ಲಿ ನಿಮ್ ನೆಟ್ ಪ್ರಾಫಿಟ್ ಎಷ್ಟು? ಸೊ ನಮಗೆ ಇದರಿಂದ 50% ನಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲೇ ಹೋಗ್ಬಿಡುತ್ತೆ. ಅಂದ್ರೆ 17,000 ರಿಂದ 17,000. ಮತ್ತೆ ಮಿಕ್ಕಿ 20% ಟ್ಯಾಕ್ಸು ಮತ್ತೆ ಡೆಲಿವರಿಲಿ ಹೋಗ್ಬಿಡುತ್ತೆ. ಮತ್ತೆ 30% ನಮ್ಮ ಗ್ರಾಸ್ ಮಾರ್ಜಿನ್. ವೆಟ್ ವೇಸ್ಟ್ ಡಿಫ್ರೆನ್ಶಿಯೇಟ್ ಮಾಡುವಂತದ್ದು, ಹಾರ್ಡ್ ವೇಸ್ಟ್ ಇಂದ ಸಾಫ್ಟ್ ವೆಟ್ ವೇಸ್ಟ್, ಇದನ್ನ ಮ್ಯಾನ್ಯುಯಲಿ ಮಾಡೋದಕ್ಕೆ ಯಾರು ತಯಾರಿಲ್ಲ. ನಿಮ್ಮ ಹತ್ರ ಇದಕ್ಕೆ ಯಾವುದೇ ಆಟೋಮೇಷನ್ ಇಲ್ಲ.
ಸೊಸೈಟಿಯಲ್ಲಿ 6 ಫ್ಲಾಟ್ನವರು ಎಲ್ಲ ತಮ್ಮ ಕಸ ಹಾಕೋಗ್ತಾರೆ. ಮೂಳೆಗಳು, ಹಣ್ಣಿನ ಸಿಪ್ಪೆಗಳು ಈ ಮಷೀನ್ ಅಲ್ಲಿ ಸಿಕ್ಕಾಕೊಂಡ್ರೆ ಬ್ಲೇಡ್ ಮುರಿದೋಗುತ್ತೆ. ಹಾಗಿರುವಾಗ ಸೊಲ್ಯೂಷನ್ ಏನು? ನನಗಿದು ಮೇಜರ್ ಸಮಸ್ಯೆ ತರ ಕಾಣಿಸ್ತಾ ಇದೆ. ನಾವು ಡಿಸೆಂಟ್ರಲೈಸ್ ಮಾಡಿದಾಗ ನಾವು ನಮ್ಮ ಕಸ್ಟಮರ್ಸ್ನ ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ದೋಸ್ಬಿಂದ ಒಂದು ಕಾರಿಡಾರ್ ಅಲ್ಲಿ ಇಟ್ರೆ ಒಂದು 5 ಮನೆಗೋಸ್ಕರ ನಮ್ಮ ಈ ಟೀಮ್ ಇರತ್ತಲ್ಲ, ಅದು ಟ್ರೈನಿಂಗ್ ಟೀಮು, ಅವರು ಅಫ್ಕೋರ್ಸ್ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಮ ಹೌಸ್ ಕೀಪಿಂಗ್ಗೆ ಹೆಲ್ಪ್ ಮಾಡ್ಬೇಕಾಗತ್ತೆ. ಅವ್ರ ಸರ್ವೆಂಟ್ ಹಾಕಿದ್ರು, ಇವ್ರ ಸರ್ವೆಂಟ್ ಹಾಕಿಲ್ಲ ಅಂತ ಇದೇ ತರ ಜಗಳ ಆಗ್ತಿರುತ್ತೆ. ಮತ್ತೆ ಎಂಡ್ ಆಫ್ ದ ಡೇ ಮಷಿನ್ ಹಾಗೆ ಕೂತಿರುತ್ತೆ. ಯಾವಾಗ ಮಷಿನ್ ನಿಂತೋಗುತ್ತೋ, ಗಾಳಿ ಆಡದೇ ಇರೋ ಕಾರಣಕ್ಕೆ ದುರ್ವಾಸನೆ ಬರುತ್ತೆ, ಮತ್ತೆ ಅದು ಹರಡೋದಕ್ಕೆ ಶುರುವಾಗುತ್ತೆ. ಇದರ ಸೈಜ್ ಹೇಗಿದೆ ಅಂದ್ರೆ ಇದನ್ನ ಯುಟಿಲಿಟಿ ಅಥವಾ ಬಾಲ್ಕನಿಲಿ ಇಡ್ಬೋದು. ಅಕಸ್ಮಾತ್ ಜಾಸ್ತಿ ಜಗಳ ಆಗ್ತಿದ್ರೆ ಅಲ್ಲಿ ಅವ್ರ ದೋಸ್ತ್ ಅವ್ರ ಬಾಲ್ಕನಿ ಇಟ್ಕೊಂಡ್ಬರ್ತಾರೆ. ಈ ಪ್ರಾಡಕ್ಟ್ ನ್ಯೂ ಟು ದ ವರ್ಲ್ಡ್ ಇದು. ಸೊ ನೀವು ಕನ್ಸ್ಯೂಮರ್ ಎಜುಕೇಶನ್, ಕಸ್ಟಮರ್ ಎಜುಕೇಶನ್ಗೋಸ್ಕರ ಏನ್ ಹೇಳ್ತಾ ಇದ್ರೆ ಅದರಿಂದ ಜನಗಳಿಗೆ ಅರ್ಥ ಆಗೋಕೆ. ನಂದು ಸೋಷಿಯಲ್ ಮೀಡಿಯಾ ಚಾನಲ್ಸ್ ಕೂಡ ಇದೆ, ಅದು ತುಂಬಾನೇ. ಅದರಲ್ಲಿ ನಾವು ಎಲ್ಲ ಎಜುಕೇಶನ್ ವಿಡಿಯೋಸ್ನ ಹಾಕ್ತಿರ್ತೀವಿ. ನಮ್ ಸ್ಟೂಡೆಂಟ್ ಕೂಡ ಹಾಕ್ತಿದ್ರು, ಇವಾಗ ನನ್ನ ಮಗಳು ಕೂಡ ಹಾಕ್ತಿದ್ದಾಳೆ. ಅದರ ಒಳಗಡೆ ನನ್ನ ಅಕ್ಕ ಪಕ್ಕದಲ್ಲಿ ಯಾರು ಎಜುಕೇಟೆಡ್ ಇದಾರಲ್ಲ, ಅವ್ರು ಎಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತಾರೆ ಅಂದ್ರೆ ಅವ್ರು ಇನ್ನಷ್ಟು ಜನಕ್ಕೆ ಎಜುಕೇಟ್ ಮಾಡ್ತಾರೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಬೇಸ್ಡ್ ಅಪಾನ್ ದ ಕಸ್ಟಮರ್ ಅಟ್ರಾಕ್ಷನ್ ಓನ್ಲಿ. ತಿಂಗಳಿಗೆ ನಾವು ಒಂದು 50ರಿಂದ 100 ಮಾಡ್ತಾ ಹೋಗ್ಬೋದು. ಸರಿ, ಹಾಗಾದ್ರೆ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ನ ಒಂದ್ಸತಿ ನೋಡೇ ಬಿಡೋಣ. ನೀವು ನಮಗೆ ತಿಳಿಸ್ಕೊಡಿ, ಈ ಪ್ರಾಡಕ್ಟ್ ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ವಾ? ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಮಾರ್ಕೆಟ್ ಡಿಮ್ಯಾಂಡ್ ನ ಒಂದ್ಸತಿ ಚೆಕ್ ಮಾಡೋಣ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. %67 ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬೇಕು ಅಂತ. ಹಾಗಾದ್ರೆ ಟೈಟನ್ಸ್ ಹೇಳಿ, ಇವರ ಈ ಇಂಪ್ಯಾಕ್ಟ್ ರೆವಲ್ಯೂಷನ್ ನ ಜೊತೆ ನೀವು ಕೈ ಜೋಡಿಸ್ತೀರಾ? ನಾನು ಡೆಫಿನೆಟ್ಲಿ ನಿಮ್ಮಿಂದ ಕೆಲವು ಮೆಷಿನ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನಿದೆ ಅದು ಸ್ವಲ್ಪ ಕನ್ಸ್ಯೂಮರ್ ಸೆಂಟ್ರಿಕ್ ಆಗಿದೆ. ಮತ್ ನನ್ಗನ್ಸುತ್ತೆ ಇದು ಕನ್ಸ್ಯೂಮರ್ ಸೆಂಟ್ರಿಕ್ ಪ್ರಾಡಕ್ಟ್ ಅಲ್ಲ ಅಂತ. ಹಾಗಾಗಿ ಈ ಕಾರಣದಿಂದ ನಾನು ಈ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಇರೋದಕ್ಕೆ ಬಯಸ್ತೀನಿ. ಹಾಗಾಗಿ ನಿಮ್ ಜೊತೆ ಕೈ ಮಿಲಾಯಿಸಕ್ಕಾಗಲ್ಲ. ಐ ವುಡ್ ಸ್ಟಿಲ್ ಪುಷ್ ಮೇಡಮ್. ನೀವೆಂತ ಒಂದು ಪ್ರಾಡಕ್ಟ್ ಇನೋವೇಷನ್ ಮಾಡಬೇಕು ಅಂತಂದ್ರೆ ಅದು ಇದಕ್ಕಿಂತ ಚೆನ್ನಾಗಿರ್ಬೇಕು. ಮತ್ತೆ ಈ ಇಡೀ ಕಾಂಪೋಸಿಟ್ 100% ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗುತ್ತೆ. ಐ ವುಡ್ ವೇಟ್. ಮಾಡ್ತೀರಾ ಮೇಡಮ್? ನೀವು ಮಾಡ್ತೀರಾ? ಐ ವುಡ್ ವೇಟ್ ಫಾರ್ ಮೇಡಮ್ ಟು ರಿವರ್ಟ್ ಬ್ಯಾಕ್ ಟು ಮೀ. ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಸಪೋರ್ಟ್ ಹರ್ ಫೈನಾನ್ಷಿಯಲಿ, ಟು ಪಾರ್ಟಿಸಿಪೇಟ್, ಬಟ್ ಆಲ್ಸೋ ಟು ಡೂ ಗ್ರಾಸ್ ಮಾರ್ಕೆಟಿಂಗ್ ಅಕ್ರಾಸ್ ಟು ಆಲ್ ಅವರ್ ಕನ್ಸ್ಯೂಮರ್ ಬೇಸ್. ಬಟ್ ವಿತೌಟ್ ದಟ್ ಅಡಿಷನ್ ಈ ಪ್ರಾಡಕ್ಟ್ 100% ಸಕ್ಸಸ್ ಆಗೋದು ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಹಾಗಾದ್ರೆ ಇವತ್ತು ನೀವು ಕೈ ಮಿಲಾಯಿಸ್ತಾ ಇಲ್ಲ? ಖಂಡಿತ ಇವತ್ತು ಮಾಡೋಕ್ಕಾಗಲ್ಲ. ಅರ್ಜುನ್, ನೀವು ಹೇಳಿ. ನನಗೆ 2 ಪ್ರಾಬ್ಲಮ್ ಇದೆ. ಒಂದು, ಈ ಪ್ರಾಡಕ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತಿದೆ ಫಾರ್ ಮಾಸ್ ಅಡಾಪ್ಷನ್. ಅದು ಸ್ಕೇಲ್ ಜೊತೆಗೇನೆ ಸಾಲ್ವ್ ಆಗುತ್ತೆ. ಮತ್ತೆ ನನಗೆ ಬಾಂಬೆನಲ್ಲಿ ಇದು ಡಿವೈಸ್ ತುಂಬಾ ದೊಡ್ಡ ಅನಿಸ್ತಿದೆ. ಸೊ ನಾನು ಇವತ್ತು ಹ್ಯಾಂಡ್ ಶೇಕ್ ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಸಂದೇಶ್ ಅವರೇ, ನೀವು? ಇವತ್ತು ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಶೈಲಿ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಐ ವುಡ್ ಲೈಕ್ ಟು ಇನ್ವೆಸ್ಟ್ 25 lakhs. ನೀವು ನನಗೆ ಇದರಲ್ಲಿ 2% ಕೊಡೋಕೆ ಒಪ್ಕೊಂಡ್ರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಆಗಿದ ತಕ್ಷಣನೇ ನಾನು ನಿಮ್ಮ ಒಂದು ಮೆಷಿನ್ ನ ತಗೊಳ್ತಾ ಇದ್ದೀನಿ. ದಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್. ಇನ್ವೆಸ್ಟ್ ಮಾಡ್ಲಿ ಮಾಡದೇ ಇರ್ಲಿ ನಾವೆಲ್ಲರೂ ಮೆಷಿನ್ ತಗೋತೀವಿ. ಆಯ್ತಲ್ಲ ನೋಡಿ, ಇವತ್ತು ನೋಡಿ, ಇಲ್ಲೇ ನಿಮ್ಗೆ 5 customers ಸಿಕ್ಕಾಗೋಯ್ತು. ಇವತ್ತು ನಾನು ಇಕ್ವಿಟಿ ಇಲ್ದೇನೆ ನಿಮ್ ಮಷಿನ್ ತಗೋತಾ ಇದ್ದೀನಿ. ಸೊ ಮೇಡಮ್, ನೀವು ಹೇಳಿ, ನೀವು ಶೈಲಿ ಅವ್ರ ಜೊತೆ ಕೈ ಜೋಡಿಸ್ತೀರಾ? ನಾನು ಒಂದ್ಸಲ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ಲೀಸ್ ಡಿಸ್ಕಸ್ ಮಾಡಿ. ಇದು ತುಂಬಾ ಒಳ್ಳೆ ಡೀಲು ಮೇಡಮ್. ಇಲ್ಲ, ನಾನು ಅದು ಹೇಳ್ತಾ ಇದ್ದೀನಿ, ಇದು ನಾನು ಮತ್ತೆ ಈ ಸಿಗೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಗೆ. ಇದೆಯಲ್ಲ, ಇದು ತುಂಬಾ ಕ್ಯಾಪಿಟಲ್ ಇಂಟೆನ್ಸಿವ್ ಇದೆ. ಮತ್ತೆ ನಾನು ಇಕ್ವಿಟಿ ಬಗ್ಗೆ ಯೋಚನೆ ಮಾಡಬೇಕು. ಆಲ್ವೇಸ್ ರೆಸ್ಪೆಕ್ಟ್ ಎ ಫೌಂಡರ್ ಅಬೌಟ್ ದಟ್. ವೆರಿ ಗುಡ್. ನಾನು ಈ ಪ್ರಾಡಕ್ಟ್ ಬಗ್ಗೆ ತುಂಬಾನೇ ಕನ್ವಿನ್ಸ್ ಆಗಿದ್ದೀನಿ. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಹಿಮಾಚಲ್, ಉತ್ತರಾಖಂಡ್, ಕುನೂರ್ ಎಲ್ಲ ಮನೆಗಳಲ್ಲೂ ಇಂಥ ಪ್ರಾಡಕ್ಟ್ ನ ಅವಶ್ಯಕತೆ ಇದೆ. ಬೈ ಇನ್ವೆಸ್ಟರ್ಸ್ ಯಾವಾಗ್ಲೂ ಎಕ್ಸಿಟ್ ನೇ ನೋಡ್ತಾರೆ. ಸೊ ನೀನು ಎಕ್ಸಿಟ್ ಆದ್ರೆ ನಿನ್ಗೆನೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಸೊ ಈಕ್ವಿಟಿ ಬೈಬ್ಯಾಕ್ ಆಗುತ್ತೆ. ನೀನು ಯೋಚನೆ ಮಾಡು 2% ಅಥವಾ 1% ಅಂತ. ಓಕೆ, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಮೇಡಮ್. ಥ್ಯಾಂಕ್ ಯು. ಹೇಳಿ, ನೀವೇನು ಯೋಚನೆ ಮಾಡಿದ್ರಿ? ನಾನು ಇದನ್ನ ಮೇಲ್ ತಗೊಂಡು ಹೋಗೋದಕ್ಕೆ ನನಗೆ ನಿಮ್ಮ ಅವಶ್ಯಕತೆ ಇದೆ. ಬಟ್ ಇದು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರೋದ್ರಿಂದ ಇದನ್ನ ನೀವೇನಾದ್ರೂ 25 lakhsಗೆ 1% ಮಾಡೋ ಹೋಗಿದ್ರೆ ಮಾತ್ರ. ನಿಮಗ್ ನಾನು ಲಾಸ್ಟ್ ಆಫರ್ ಏನ್ ಕೊಡ್ತೀನಿ ಅಂದ್ರೆ
1.5% ಫಾರ್ 25 lakhs. ಮತ್ತೆ ನಾನು ನಿಮ್ಮ ಡಿಸಿಷನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನೀವೇನಾದ್ರೂ ಇದನ್ನ ಬೇಡ ಅಂತ ಹೇಳಿ ವಾಪಸ್ ತಗೋಬೇಕು ಅಂದ್ರೆ, ಯಾಕಂದ್ರೆ ಅದು ಫೌಂಡರ್ಗೆ ವೇರಿಯಸ್ ಚಾಲೆಂಜಸ್ ಇರುತ್ತೆ, ನನ್ಗೆ ಅರ್ಥ ಆಗುತ್ತೆ. ನೀವು ಕೈ ಜೋಡಿಸ್ತೀರಾ? ಇವರ ಆಫರ್ ಜೊತೆ ಕೈ ಟೈಟನಿಗೆ ಜೋಡಿಸ್ತೀರಾ? ಅಪೋಸ್ ಮಾಡಕ್ಕಾಗಲ್ವಲ್ಲ. ಮಾಡಕ್ಕಾಗಲ್ಲ. ಹಾಗಾದ್ರೆ ನಡೀರಿ, ಕೈ ಮಿಲಾಯಿಸಿ. ಡೀಲ್ ಇಸ್ ಡನ್. 25 ಲಕ್ಷ 1.5% ಇಕ್ವಿಟಿನಂತೆ. Congratulations. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಖುಷಿ ಆಯ್ತು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ. ನೀವು ಹೊರಗೆ ಹೋಗಿ ಯಾರ ಜೊತೆ ಈ ಡಿಸ್ಕಷನ್ ಮಾಡಿದ್ರು ಅವ್ರನ್ನೂ ಇಲ್ಲಿ ಕರೆಯೋಣ. ಇವರು ನಮ್ಮ ದೊಡ್ಡ ಅಣ್ಣ, ನಮ್ಮ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಅವರು ಡಿಸೈನ್ಸ್ ಇಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆನೇ ಇದ್ದಾರೆ. ನಮ್ಮ ಅಣ್ಣ ಅದಕ್ಕೆ ಕಂಪ್ನಿನೇ ಇದೆಲ್ಲ ಮಾಡಿದ್ದು. ಅವ್ರು ಪುಣೆಲಿದ್ದಾರೆ. ಮತ್ತೆ ಇವಳು ನನ್ನ ಮಗಳು ಇಶಿತಾ ಸಿಂಗ್. ಇಲ್ಲಿ ಲೋಗೋ ಡಿಸೈನ್ ಇದೆಯಲ್ಲ, ಅದನ್ನ ಇವರೇ ಡಿಸೈನ್ ಮಾಡಿದ್ದು. ಓ ವೆರಿ ನೈಸ್. ಇಶಿತಾ, ನಿಮ್ಮ ಹತ್ರ ನಾನು ಈ ವಿಚಾರ ಕೇಳಲೇಬೇಕು. ನಿಮ್ಮ ತಾಯಿ ಇಷ್ಟು ದೊಡ್ಡ ಇನೋವೇಷನ್ ನ ಮಾಡಿದ್ದಾರೆ, ನಿಮಗೆ ಹೇಗನ್ಸುತ್ತೆ? ಸ್ವಲ್ಪ ಜನಕ್ಕೆ ಒಬ್ರು ಇನ್ಸ್ಪಿರೇಷನ್ ಬೇಕು, ಒಂದು ಹೀರೋ ಬೇಕು. ನನಗ್ ನಮ್ಮ ಮನೇಲೇ ಇದ್ದಾರೆ. ವಾವ್. ಥ್ಯಾಂಕ್ ಯು. ನಿಮ್ಮೆಲ್ಲರನ್ನು ಭೇಟಿ ಮಾಡಿ ತುಂಬಾ Thank ಖುಷಿ you, sir. ಆಯ್ತು. Thank you so ಕಂಗ್ರ್ಯಾಚುಲೇಷನ್. ಇವತ್ತಿನ ದಿನಗಳಲ್ಲಿ ಯಾರೇ ಮನೆಯಿಂದ ಗಾಡಿ ತಗೊಂಡು ಹೊರಟ್ರು ಅವ್ರ ಮನಸ್ಸಲ್ಲಿ ಒಂದು ಭಯ ಕಾಡ್ತಾ ಇರುತ್ತೆ. ಈ ಭಯದ ಜೊತೆ ಹೋರಾಡೋದು ಹೇಗೆ, ತಪ್ಪಿಸ್ಕೊಳ್ಳೋದು ಹೇಗೆ, ದಾರಿ ಏನು? ಇದನ್ನೇ ತಗೊಂಡು ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಮುರಾದಾಬಾದ್ನಿಂದ ಧನಂಜಯ್ ಮತ್ತು ಹರಿದ್ವಾರದಿಂದ ಅಭಿಮನ್ಯು. ನಮಸ್ತೆ. ನಮ್ಮ ಈ ವೇದಿಕೆಗೆ ನಿಮ್ಮಿಬ್ಬರಿಗೂ ಸ್ವಾಗತ. ಧನ್ಯವಾದ. ಧನ್ಯವಾದ. ಮತ್ತು ನೀವು ನಿಮ್ಮ ಪಿಚ್ಚಿಗೆ ರೆಡಿ ಆಗಿದ್ದೀರಾ? ಹಾ, ಖಂಡಿತ. ಹಾ, ಖಂಡಿತ. ಪ್ರತೀಕ್, ಟೈಟನ್ಸ್ ನೀವೆಲ್ಲ ಒಪ್ಪೋದಾದ್ರೆ ಪ್ರತೀಕ್ ಅವ್ರನ್ನ ನಾವು 1 ನಿಮಿಷ ಇಲ್ಲೇ ಇರಿಸ್ಕೊಂಡು ಒಂದು ಆಟ ಆಡಿಸ್ಬೋದಾ? ಹಾ, ಖಂಡಿತವಾಗ್ಲೂ. ಪ್ಲೀಸ್ ಪ್ಲೀಸ್. ಶುರು ಮಾಡಿ. Yes, ಹಾ, ಬನ್ನಿ. please. ನೀವು ನೋಡ್ತಾ ಇರೋ ಹಾಗೆ ಇಂಡಿಯಾದ ಇದು ಒಂದು ನಾರ್ಮಲ್ ಸ್ಟ್ರೀಟು. ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಫೇವ್ರೆಟ್ ಕಾರ್ನ ಇಲ್ಲಿ ಬರೀ ಪಾರ್ಕ್ ಮಾಡಬೇಕು ಅಷ್ಟೇ. ತುಂಬಾ ಸಿಂಪಲ್. ನಿಮ್ಮ ಸಮಯ ಈಗ ಶುರು ಆಗ್ತಿದೆ. ಇಲ್ಲ 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 ಇಲ್ಲ, ಅದು ಹಾಸ್ಪಿಟಲ್ ಗೇಟ್ ನಂಬರ್ 4. ಅಲ್ಲಿ ಕಾರ್ ಪಾರ್ಕಿಂಗ್ ಅಲೋವಿಲ್ಲ ಪ್ರತೀಕ್. ಇಲ್ಲ ಪ್ರತೀಕ್, ಇದು ನಮ್ಮ ಸ್ಕೂಲಿನ ಮೇನ್ ಗೇಟು. ಇಲ್ಲಿ ನಿಮ್ಗೆ ಗಾರ್ಡ್ ಪಾರ್ಕ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಎಲ್ಲರೂ ಒಂದ್ ಕಡೆ ಜಾಗ ಇದ್ದೇ ಇರುತ್ತೆ. ಅರೆ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ ಇದೆ, ಅಲ್ಲಿ ಗಾಡಿ ಟೋ ಆಗುತ್ತೆ. ಮತ್ ನನ್ ಗಾಡಿನ ಏನ್ ಮಾಡ್ಲಿ? ನಿಮ್ಮ ಇಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅಲ್ವಾ ನಾವಿಲ್ಲಿ ಬಂದಿರೋದು. ಪ್ರತೀಕ್, ಥ್ಯಾಂಕ್ ಯು ನಿಮ್ಮ ಸಹಕಾರಕ್ಕೆ. ಥ್ಯಾಂಕ್ ಯು. ತುಂಬಾ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನ ತಂದಿದ್ದಾರೆ. ದಿನ ಫೇಸ್ ಮಾಡೋದು ಇದನ್ನೇ. ಹಾಗಿದ್ರೆ ಟೈಟನ್ಸ್, ಇವತ್ತು ಕಮ್ಯೂಟರ್ಸ್ಗೆ ಲಾಂಗ್ ಡಿಸ್ಟೆನ್ಸ್ ಇಂದ ಅಲ್ಲ, ಆದ್ರೆ ತಮ್ಮ ಡೆಸ್ಟಿನೇಷನ್ಗೆ ತಲುಪಿ ಪಾರ್ಕಿಂಗ್ ಸಿಗ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಈ ಪಾರ್ಕಿಂಗ್ ನ ಸಮಸ್ಯೆ ನಿಮಗೆ ಮತ್ತು ನನಗೆ ಮಾತ್ರ ಆಗೋದಿಲ್ಲ. ಇವತ್ತಿನ ಡೇಟ್ ಅಲ್ಲಿ ಇದೊಂದು ನ್ಯಾಷನಲ್ ಇಶ್ಯೂ ಆಗಿದೆ. ಒಂದು ಲೀಡಿಂಗ್ ಸರ್ವೇನ ಪ್ರಕಾರ ಒಬ್ಬ ಸಾಮಾನ್ಯ ಕಾರು ಓನರ್ ವರ್ಷದಲ್ಲಿ 120 ಗಂಟೆ, ಹೆಚ್ಚು ಕಮ್ಮಿ 5 ದಿನ ಬರೀ ಪಾರ್ಕಿಂಗ್ ಹುಡ್ಕೋದ್ರಲ್ಲಿ ಕಳೀತಾನೆ. ಯೋಚನೆ ಮಾಡಿ ನಾವು 5 ದಿನದಲ್ಲಿ ಏನೇನ್ ಮಾಡ್ಬೋದು ಅಂತ. ಅದೇ ಟೈಮ್ ಅವನು ತನ್ನ ಹೆಂಡತಿ ಕೊಡ್ಬೋದಾಗಿತ್ತು. ಅದು ಅಲ್ಲದೆ ಡೆಲ್ಲಿ ಅಂತಹ ಸಿಟಿಯಲ್ಲಿ ಒಂದು ದಿನದಲ್ಲಿ 1 ಕೋಟಿ ಗಾಡಿ ಪಾರ್ಕಿಂಗ್ ಆಗುತ್ತೆ. ಆದ್ರೆ ಆಫಿಷಿಯಲ್ ನಂಬರ್ಸ್ ಪಾರ್ಕಿಂಗ್ ಸ್ಪಾಟ್ಸ್ ಅಲ್ಲಿ ಬರೀ 94,000 ಇದೆ. ಅಂದ್ರೆ ಒಂದು ಪಾರ್ಕಿಂಗ್ ಸ್ಪಾಟ್ಗೋಸ್ಕರ 106 ಗಾಡಿಗಳು ವೇಟ್ ಮಾಡ್ತಾ ಇರುತ್ತೆ. ವಾವ್. ದಿಲ್ಲಿ ಪೊಲೀಸ್ ಹತ್ರ ದಿನಾಗ್ಲೂ 250ಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಸ್ ಬರುತ್ತೆ ಬರೀ ಪಾರ್ಕಿಂಗ್ ಸಮಸ್ಯೆನ ಬಗೆಹರಿಸೋದ್ರ ಬಗ್ಗೆನೆ. ಟೈಟನ್ಸ್, ಇವಾಗ ನೀವೇ ಹೇಳಿ, ಪೊಲೀಸ್ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಾ ಇಲ್ಲ ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಪಾರ್ಕಿಂಗ್ ಸಮಸ್ಯೆನ ಸಾಲ್ವ್ ಮಾಡೋದಾ? ಯಾವ ಪ್ರಕಾರ ಭಾರತದಲ್ಲಿ ಆಟೋಮೊಬೈಲ್ ಸೆಕ್ಟರ್ ಗ್ರೋ ಆಗ್ತಾ ಇದೆಯೋ ಹಾಗೆ ಗಾಡಿಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪಾರ್ಕಿಂಗ್ ನ ಸಮಸ್ಯೆ ಅದಕ್ಕಿಂತನೂ ಜಾಸ್ತಿ ಬೆಳೆಯುತ್ತೆ. ಅದಕ್ಕೆ ಇದೇ ಸಮಸ್ಯೆಗೆ ಪರಿಹಾರನ ನಾವು ಇವತ್ತು ಇಲ್ಲಿ ತಗೊಂಡು ಬಂದಿದ್ದೀವಿ. ನಮಸ್ಕಾರ ಟೈಟನ್ಸ್, ನಾನು ಡೆಪ್ಯೂಟಿ ಕಮಾಂಡೆಂಟ್ ಧನಂಜಯ್ ಭಾರದ್ವಾಜ್, ರಿಟೈರ್ಡ್. ಮತ್ತು ನಾನು ಅಭಿಮನ್ಯು ಸಿಂಗ್. ನಾವು ನಿಮಗಾಗಿ ತಂದಿದ್ದೇವೆ ಬ್ಲಿಪ್ ಆಪ್. ಬ್ಲಿಪ್ ಪ್ರಪಂಚದ ಮೊದಲನೇ ಪಾರ್ಕಿಂಗ್ ಆಪ್ ಆಗಿದೆ. ಈ ಆಪ್ ಮುಖಾಂತರ ನಿಮ್ ವೆಹಿಕಲ್ ನ ಯಾವಾಗ್ಲಾದ್ರೂ ಎಲ್ಲಾದ್ರೂ ಪಾರ್ಕ್ ಮಾಡಬಹುದು. ಅದು ಬರೀ 2 ನಿಮಿಷದಲ್ಲಿ.
ಟೈಟನ್ಸ್ ಇಲ್ಲಿವರೆಗೂ ಈ ಸೌಲಭ್ಯನ ನಾವು ಮಾಲ್ಸ್, ಹಾಸ್ಪಿಟಲ್ಸ್ ಮತ್ತು ಸ್ಮಾರ್ಟ್ ಸಿಟೀಸ್ಗೆ ಪ್ರೊವೈಡ್ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಕನಸೇನಂದ್ರೆ ನಾವು ನಿಮ್ಮ ಸಹಾಯದಿಂದ ಈ ಸೌಲಭ್ಯನ ಈ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರೋ ಜಾಗಗಳಿಗೆ ತಲುಪಿಸುವಂತದ್ದು. ಹಾಗಾಗಿ ನನ್ನ ಆಸ್ಕು 1.5 ಕೋಟಿ ರೂಪಾಯಿ ಅಗೇನ್ಸ್ಟ್ 2.5% ಈಕ್ವಿಟಿ ಇನ್ ಅವರ್ ಕಂಪನಿ. ಹಾಗಾಗಿ ಟೈಟನ್ಸ್, ನೀವು ನಮ್ಮ ಡೀಲ್ ಜೊತೆ ಸೇಫ್ ಆಗಿ ಪಾರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಪ್ರಾಬ್ಲಮ್ ತುಂಬಾ ಜೆನ್ಯೂನ್ ಆಗಿದೆ, ತುಂಬಾ ಒಳ್ಳೆ ಸೊಲ್ಯೂಷನ್ ಆಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿ, ಹೇಗಿದು ಆಪ್ ವರ್ಕ್ ಮಾಡುತ್ತೆ ಮತ್ತೆ ಆಪ್ ಬಗ್ಗೆ ನೀವು ಹೇಳಿ. ಸರಿ ಸರ್, ನಾನೀಗ ನಿಮಗೆ ಆ್ಯಪ್ನ ಡೆಮೋ ಕೊಡ್ತೀನಿ. ನೀವು ಬರೀ ನಮ್ಮ ಆ್ಯಪ್ಗೆ ಎಂಟ್ರಿ ಮಾಡಿ ಬುಕ್ ಇನ್ಸ್ಟೆಂಟ್ ವ್ಯಾಲೆ ಮೇಲೆ ಕ್ಲಿಕ್ ಮಾಡಬೇಕು. ನೀವೀಗ ಆ್ಯಪಲ್ಲಿ ಹೋಗಿ ಬರೀ ನಿಮ್ಮ ಲೊಕೇಶನ್, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರೋ ಆ ಲೊಕೇಶನ್ನ ಕನ್ಫರ್ಮ್ ಮಾಡಿ. ದ್ಯಾಟ್ಸ್ ಇಟ್. ನೀವು ಆರಾಮಾಗಿ ಅಲ್ಲಿ ಹೋಗಿ ನೀವು ಆ ಜಾಗಕ್ಕೆ ಹೋಗೋ ಅಷ್ಟರಲ್ಲಿ ನಮ್ಮ ಅಟೆಂಡೆಂಟ್ ಆಲ್ರೆಡಿ ಅಲ್ಲಿ ರೀಚ್ ಆಗಿರ್ತಾರೆ. ನೀವು ನೋಡ್ಬೋದು, ನಿಮಗೆ ಆಲ್ರೆಡಿ ನಮ್ಮ ಅಟೆಂಡೆಂಟ್ ಶೋ ಆಗ್ತಾ ಇದ್ದಾರೆ. ಪಾರ್ಕಿಂಗ್ ರೇಟ್ ಕೂಡ ನಿಮಗೆ ಮೊದಲೇ ಶೋ ಆಗುತ್ತೆ. ನೀವು ಅಲ್ಲಿ ರೀಚ್ ಆಗಿ OTP ಕೊಟ್ಟು ವೆರಿಫೈ ಮಾಡಿ. ನೀವು ಸರಿಯಾದ ವ್ಯಕ್ತಿಗೆ ಬೈತಾ ಇದ್ದೀರಾ, ಅಲ್ಲ ಸಾರಿ, ಸರಿಯಾದ ವ್ಯಕ್ತಿಗೆ ನಿಮ್ಮ ಗಾಡಿನ ಒಪ್ಪಿಸ್ತಾ ಇದ್ದೀರಾ. ಪಾರ್ಕಿಂಗ್ ಹೆಸರಲ್ಲಿ ಬೈಗಳನ್ನೇ ನೆನಪಾಗುತ್ತೆ. ನೀವು ಅಲ್ಲಿ ಹೋದ ನಂತರ ನಮ್ಮ ವ್ಯಕ್ತಿ ನಿಮ್ಮ ಗಾಡಿನ ಸರಿಯಾಗಿ ಪಾರ್ಕ್ ಮಾಡ್ತಾನೆ. ನಿಮಗೆ ಅದರ ಇಮೇಜಸ್ ಕೂಡ ಶೋ ಆಗ್ತಾ ಇದೆ, ಅದು ನಿಮ್ಮ ಆ್ಯಪಲ್ಲಿ. ನೀವು ವಾಪಸ್ ಹೋಗಬೇಕಾದ್ರೆ ಕ್ಲಿಕ್ ಮಾಡಿ ಗೆಟ್ ಮೈ ಕಾರ್, ಕನ್ಫರ್ಮ್ ಮಾಡಿ. ನಿಮ್ಮ ಗಾಡಿ ಅಲ್ಲೇ ಡೆಲಿವರ್ ಆಗುತ್ತೆ. ನೀವು ಪ್ರತಿಯೊಂದು ಡೀಟೇಲ್ನ ಟ್ರ್ಯಾಕ್ ಮಾಡಬಹುದು. ನೀವು ನಮ್ಮ ವ್ಯಕ್ತಿಯ ಲೈವ್ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡಬಹುದು. ನೀವು ನಿಮಗೆ ಬೇಕಾದಾಗೆ ಯಾವ ಮೋಡಲ್ ಆಗುತ್ತೋ ಆ ಮೋಡಲ್ಲಿ ನೀವು ಪೇಮೆಂಟ್ನ ಮಾಡಬಹುದು. ಕ್ಯಾಶಲ್ಲಿ ಆಗೋದಾದರೆ ಕ್ಯಾಶಲ್ಲಿ ಕೂಡ ಪೇ ಮಾಡಬಹುದು. ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಅಬ್ಸಲ್ಯೂಟ್ಲಿ ಮ್ಯಾಜಿಕಲ್, ಇಟ್ಸ್ ದ್ಯಾಟ್ ಕನ್ವೀನಿಯಂಟ್. ಈ ಐಡಿಯಾ ಎಲ್ಲಿಂದ ಬಂತು ಪ್ಲೀಸ್ ಹೇಳಿ. ಪ್ರತಿ ಹುಡುಗನ ಜೀವನದಲ್ಲಿ ಒಂದು ಬಕೆಟ್ ಲಿಸ್ಟ್ ಇರುತ್ತೆ. ನಾನು ದುಡಿಯೋಕೆ ಶುರು ಮಾಡಿದ್ಮೇಲೆ ಇಂಥ ಕೆಲಸಗಳನ್ನ ನಾನು ಮಾಡಬೇಕು ಅಂತ. ಹಾಗಾಗಿ ಪ್ರತೀಕ್ ನನ್ನ ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಒಂದು ಲಕ್ಸುರಿ ಗಾಡಿನ ಖರೀದಿ ಮಾಡ್ಬೇಕಂತ. ಓಕೆ. ನಾನು 2018 ಒಂದು ಎಂಟ್ರಿ ಲೆವೆಲ್ ಲಕ್ಸುರಿ ಕಾರ್ ತಗೊಳ್ಳೋಷ್ಟು ದುಡ್ಡನ್ನ ಸೇವ್ ಮಾಡಿದ್ದೆ. ಚೆನ್ನೈನಲ್ಲಿ ನಾನು ಗಾಡಿ ಖರೀದಿ ಮಾಡಿದೆ. ಅದಾದ್ಮೇಲೆ ಒಂದ್ಸರ್ತಿ ನನಗೆ ಆಸೆ ಇತ್ತು ನನ್ನ ತಾಯಿನ ಕರ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರಬೇಕು ಅಂತ. ಆಗ ನನ್ನ ಪ್ರೀತಿಯ ಸ್ನೇಹಿತ ಆ ಟೈಮಲ್ಲಿ ಸ್ಟೀಲ್ ಅಥಾರಿಟೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವ್ರು ಹೇಳಿದ್ರು ನಾನು ನಿನ್ ಜೊತೆ ಬರ್ತೀನಿ ಅಂತ. ಜೊತೆಗೆ ಹೋದ್ವಿ. ಆಗ ಅಮ್ಮ ಹತ್ರ ಒಂದು ಹಳೆ ಸೆಲ್ ಫೋನ್ ಇತ್ತು. ನಾನು ಹೇಳಿದೆ, ಅಮ್ಮ ಹೇಗಿದ್ರು ಕರೋಲ್ಬಾಗ್ ಬಂದಿದ್ದೀವಿ, ಇಲ್ಲಿ ಗಫಾ ಮಾರ್ಕೆಟ್ ಇದೆ, ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಸೆಲ್ ಫೋನ್ನ ಚೇಂಜ್ ಮಾಡೋಣ ಅಂತ. ಬನ್ನಿ ನಿಮ್ಗೊಂದು ಹೊಸ ಫೋನ್ ಕೊಡಿಸ್ತೀನಿ ಅಂತ. ಹೆಚ್ಚು ಕಮ್ಮಿ 20-25 ನಿಮಿಷ ಗಾಡಿ ಪಾರ್ಕಿಂಗ್ಗೆ ಜಾಗ ಹುಡುಕಿದ್ವಿ, ಸಿಗ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಮಗೊಬ್ಬ ನೀಲಿ ಟಿ ಶರ್ಟ್ ಅಲ್ಲಿ ವ್ಯಕ್ತಿ ಕಾಣಿಸ್ಕೊಂಡ. ಅವ್ನು ಟಿ ಶರ್ಟ್ ಮೇಲೆ ಬರ್ತಿತ್ತು ಪಾರ್ಕಿಂಗ್ ಅಂತ. ನಾವು ಅನ್ಕೊಂಡ್ವಿ ಹೋಗೋ ಪಾರ್ಕಿಂಗ್ ವ್ಯವಸ್ಥೆ ಆಯ್ತು ಅಂತ. ಅವನು ನಮಗೆ ರೋಡ್ ಸೈಡ್ ಅಲ್ಲಿ ಒಂದು ಜಾಗ ತೋರಿಸ್ದ, ಸರ್ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಅಂತ. ಅವನು ನಮಗೆ ಒಂದು ಪೇಪರ್ ಚೀಟಿನ ಕೊಟ್ಟ, ಪಾರ್ಕಿಂಗ್ ಚೀಟಿ ಅಂತ. ನಾವು ಫೋನ್ನ ಖರೀದಿ ಮಾಡಿ 2 ಗಂಟೆ ಆದ್ಮೇಲೆ ವಾಪಸ್ ಬಂದ್ವಿ. ಗಾಡಿಯಲ್ಲಿಲ್ಲ. ಒಂದು ಕ್ಷಣ ನಾವೇ ದಂಗ ಹೋದ್ವಿ, ನಮ್ಮ ಗಾಡಿಯಲ್ಲಿಲ್ಲ ಅಂತ. ನಾವು ಅವನಿಗೆ ಹೇಳಿದ್ವಿ ಗಾಡಿ ತಗೊಂಡ್ ಬಾ ಅಂತ. ಆಗ ಅವನು ಗಾಡಿ ಕೀನ ವಾಪಸ್ ಕೊಟ್ಟು ಹೇಳ್ದ, 40 ರೂಪಾಯಿ ತಗೊಳ್ಳಿ, ನಿಮ್ ಗಾಡಿನ ನೀವೇ ಹುಡ್ಕೊಳ್ಳಿ ಅಂತ. ನಾನು ಹೇಳಿದೆ, ನಾನೇ ಹುಡುಕ್ಬೇಕಾ, ಇದರರ್ಥ ಏನು? ಅದಕ್ಕೆ ಅವನು ಹೇಳ್ದ, ಆ ಚೀಟಿ ಮೇಲೆ ಏನು ಬರ್ದಿದೆ ನೋಡಿ ಅಂತ. ನೀವು ಗಾಡಿನ ಎಲ್ಲೇ ಪಾರ್ಕಿಂಗ್ ಮಾಡಿದ್ರು ಆ ಚೀಟಿನ ಒಂದ್ಸರ್ತಿ ನೋಡಿ, ಅದ್ರ ಮೇಲೆ ಬರ್ದಿರ್ತಾರೆ, ಅದೇನಂದ್ರೆ ಪಾರ್ಕಿಂಗ್ ಆಟ್ ಯುವರ್ ಓನ್ ರಿಸ್ಕ್. ನಾವು ಲೋಕಲ್ ಅಥಾರಿಟೀಸ್ಗೆ ಕಾಲ್ ಮಾಡಿದ್ವಿ. ಅಥಾರಿಟೀಸ್ ಇಂದ ಯಾರೊಬ್ಬ ಬಂದ್ಮೇಲೆ ಗೊತ್ತಾಯ್ತು ನಮ್ ಗಾಡಿ ಅಲ್ಲಿಂದ ಟೋ ಆಗಿದೆ ಅಂತ. ನಮಗ್ ಬಂದಿದ್ದ ಪ್ರಶ್ನೆ, ಪಾರ್ಕಿಂಗ್ ಅಲ್ಲಿ ಇದ್ದ ಗಾಡಿ ಟೋ ಯಾಕಾಯ್ತು ಅಂತ. ಅದಕ್ಕೆ ಉತ್ತರ ನಮಗೆ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಅಲ್ಲಿ ನನಗೆ ಸ್ವಲ್ಪ ಈಗೋ ಹಾಟ್ ಆಯ್ತು. ಸ್ವಲ್ಪನಾ? ಅಲ್ಲಿ ಹೆಚ್ಚು ಕಮ್ಮಿ 1000 ಗಾಡಿಗಳು ಪಾರ್ಕಿಂಗ್ ಆಗಿತ್ತು. ಈ ತರ ಇನ್ಸಿಡೆಂಟ್ ನನ್ನ ಜೊತೆ ಮಾತ್ರ ಆಗೋಕೆ ಸಾಧ್ಯ ಇಲ್ಲ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಒಂದು ಪ್ಯಾಸಿವ್ ರಿಸರ್ಚ್ ಆಗಿ. ಹೆಚ್ಚು ಕಮ್ಮಿ ನಾವು 1.5 ವರ್ಷ ಪಾರ್ಕಿಂಗ್ ಇಶ್ಯೂ ಬಗ್ಗೆ ರಿಸರ್ಚ್ ಮಾಡಿದ್ವಿ. ಆಗ ನಮಗೆ ಸಿಕ್ಕಂತ ಡೇಟಾದಿಂದ ತುಂಬಾ ಆಶ್ಚರ್ಯ ಆಗೋಯ್ತು. ಭಾರತದಲ್ಲಿ ಹೆಚ್ಚು ಕಮ್ಮಿ 93% ಪಾರ್ಕಿಂಗ್ ಇಂಡಸ್ಟ್ರಿ ಅನ್ಆರ್ಗನೈಸ್ಡ್ ಆಗಿದೆ. ಇಲ್ಲಿ ಸೋ ಕಾಲ್ಡ್ ಪಾರ್ಕಿಂಗ್ ಆರ್ಗನೈಸೇಷನ್ಸ್ ತುಂಬಾ ಕಡೆ ಪಾರ್ಕಿಂಗ್ ಮಾಫಿಯಾನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆಗ ನಮಗನ್ನಿಸ್ತು, ಐ ಥಿಂಕ್ ಈ ಪಾರ್ಕಿಂಗ್ ವ್ಯವಸ್ಥೆ ತುಂಬಾನೇ ದೊಡ್ಡದಾಗಿದೆ ಅಂತ. ಆ್ಯಂಡ್ ನಮ್ಮ ಇನ್ವೆನ್ಷನ್ನ ಪ್ರಕಾರ ನಾವೊಂದು ಹೊಸ ಬದಲಾವಣೆಯನ್ನು ತರಬಹುದು ಅಂತ. ಆಗ ನಮ್ಮ ಹತ್ರ ಸೇವಿಂಗ್ ಎಷ್ಟಿತ್ತಪ್ಪ ಅಂತಂದ್ರೆ ಹೆಚ್ಚು ಕಮ್ಮಿ 1.5 ವರ್ಷ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಾಗಿತ್ತು. ಅವಾಗಲೇ ನಾವು ಲಾಂಚ್ ಮಾಡಿದ್ದು ಮೇಟ್. ಅದೇ ಇವಾಗ ಬ್ಲಿಪ್ ಆಗಿದೆ. ಇದು ನಮ್ಮಿಬ್ಬರ ಜರ್ನಿ. ನೀವು ಒಳ್ಳೆ ಡಿಫೆನ್ಸ್ ಕೆಲಸನ ಬಿಟ್ಟು ಈ ಸ್ಟಾರ್ಟ್ಅಪ್ನ ಶುರು ಮಾಡಿದ್ರಲ್ಲ, ಫ್ಯಾಮಿಲೀಸು ಸಪೋರ್ಟ್ ಮಾಡಿದ್ರ? ಹಾ, ಅದೇ ಕೇಳ್ಬೇಕು ಅನ್ಕೊಂಡೆ. ನಿಮ್ ತಾಯಿ ಏನ್ ಹೇಳಿದ್ರು? ನಾನು ಮೊದಲನೇ ಸಲ ನನ್ನ ತಾಯಿಗೆ ಈ ವಿಷಯದ ಬಗ್ಗೆ ಹೇಳಿದಾಗ, ಅಮ್ಮ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ, ನಾನು ಜಾಬ್ನ ಬಿಟ್ಬಿಟ್ಟು ಪಾರ್ಕಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತ ಇದ್ದೀನಿ ಅಂತ. ಅಮ್ಮ ಅವಾಗ ತುಂಬಾ ಒಳ್ಳೆ ಮಾತು ಹೇಳಿದ್ರು, ನೀನು ಕೈಯಲ್ಲಿರೋ ಒಳ್ಳೆ ಕೆಲಸ ಬಿಟ್ಬಿಟ್ಟು ಇವಾಗ ಗಾಡಿ ಪಾರ್ಕ್ ಮಾಡ್ತೀಯಾ ಅಂತ. ಹಾಗಾದ್ರೆ ಬಿಸ್ನೆಸ್ ನ ವಿಷಯ ಇವ್ರ ಮೇಲೆ ಬಿಡ್ತೀನಿ, ನಾನು ನನ್ನ ಜಾಗಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು ಪ್ರತೀಕ್. ನಮಸ್ಕಾರ ಅಭಿಮನ್ಯು ಅಂಡ್ ಧನಂಜಯ್. ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಯೋರ್ ಸರ್ವಿಸ್. ಐ ವಾಂಟ್ ಟು ಆಸ್ಕ್, ಈ ಸಿಟಿನಲ್ಲಿ ವಾಟ್ ಈಸ್ ದ ಆವರೇಜ್ ಟೈಮ್ ಎಷ್ಟು ಬೇಕಾಗುತ್ತೆ ಟು ಗೆಟ್ ದ ವ್ಯಾಲೆಟ್? ಅಂಡ್ ನಂಬರ್ 2, ನೀವು ಮಾಲ್ಸ್ ಅಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಪಾರ್ಕಿಂಗ್ ಮಾಡ್ತಿರಲ್ಲ, ಆದ್ರೆ ಅಲ್ಲಿ ಪಾರ್ಕಿಂಗ್ ಫುಲ್ ಆದಾಗ ಆ ಜಾಗದಲ್ಲಿ ಅವಾಗ ನೀವು ಎಲ್ಲಾದ್ರೂ ದೂರದಲ್ಲಿ ಪಾರ್ಕ್ ಮಾಡ್ತೀರಾ? ಅವಾಗ ಎಷ್ಟು ದೂರ ಹೋಗ್ತೀರಾ? ಅಂಡ್ ವೆನ್ ಯು ಗೆಟ್ ಮೈ ಕಾರ್, ಹೌ ಲಾಂಗ್ ಇಟ್ ಟೇಕ್ಸ್
ನನ್ನ ಗಾಡಿನ ವಾಪಸ್ ತರೋಕೆ. ನೀವು ಆಪ್ ಅಲ್ಲಿ ಲಾಗಿನ್ ಮಾಡಿದ ನಂತರ ನಾವು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಕೊಡ್ತೀವಿ. ನೀವು ಅಟ್ಲೀಸ್ಟ್ 10 ನಿಮಿಷ ಮುಂಚೆನೆ ನಮಗೆ ನಿಮ್ಮ ಲೊಕೇಶನ್ ನ ಶೇರ್ ಮಾಡಿ ಅಂತ. ಪ್ರತಿದಿನ ನಾವು ಹೆಚ್ಚು ಕಮ್ಮಿ 6,500 ಗಾಡಿಗಳನ್ನ ಪಾರ್ಕ್ ಮಾಡ್ತೀವಿ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ. ಅಲ್ಲಿ ನಿಮಗೆ ಆವರೇಜ್ ಟೈಮ್ 6 ರಿಂದ 7 ನಿಮಿಷದಾಗಿರುತ್ತೆ ಅಷ್ಟೇ. ಪ್ರತಿ 500 ಮೀಟರ್ ಅಲ್ಲಿ ನಮ್ಮ ವ್ಯಾಲೆ ನಿಮಗೆ ಅವೈಲೇಬಲ್ ಇರ್ತಾರೆ. ನಾವು ಅವರನ್ನ ಬ್ಲಿಪ್ ಅಟೆಂಡೆಂಟ್ ಅಂತ ಕರಿತೀವಿ. ಅವರು ಆ ಡ್ಯೂರೇಷನ್ ಅಲ್ಲಿ ನಿಮ್ಮನ್ನ ರೀಚ್ ಆಗ್ತಾರೆ. ನಾವು ವರ್ಸ್ಟ್ ಸಿನಾರಿಯೋ ಅಂತ ನೋಡಿರೋದು ಅಂದ್ರೆ ಫೆಸ್ಟಿವಲ್ ಸೀಸನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಮೂವೀಸ್ ಟೈಮ್ ಅಲ್ಲಿ ಆಗಿರ್ಬೋದು. ಅಂಥದ್ರಲ್ಲಿ ಪಿಕಪ್ಗೆ ಟೈಮ್ ಆಗಲ್ಲ. ಆದರೆ ಡೆಲಿವರಿ ಟೈಮಲ್ಲಿ ನೀವು ಗೆಟ್ ಮೈ ಕಾರ್ ಅಂತ ಮಾಡಿದಾಗ ಆ್ಯಪ್ ಸ್ಮಾರ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ ಡಿಸ್ಟೆನ್ಸ್, ಟೈಮ್, ಟ್ರಾಫಿಕ್ ಮತ್ತು ಹಳೆ ಟ್ರೆಂಡ್ಸ್ ಏನಿದೆ ಪಾರ್ಕಿಂಗ್ಗೋಸ್ಕರ ಅದನ್ನ ರೀಡ್ ಮಾಡಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ ಗಾಡಿ ರೀಚ್ ಆಗಕ್ಕೆ 10 ನಿಮಿಷ, 12 ನಿಮಿಷ, 15 ನಿಮಿಷ ಬೇಕಾಗಬಹುದು ಅಂತ. ಆದ್ರೆ ಡಿಫ್ರೆನ್ಸ್ ಏನಿದೆಯಪ್ಪ ಅಂತಂದ್ರೆ ನೀವು ಯಾವಾಗ ಗೆಟ್ ಮೈ ಕಾರ್ ಮಾಡ್ತಿರೋ ಅವಾಗ ನಿಮಗೆ 12 ನಿಮಿಷ ಇದೆ ಅಂತ ತೋರಿಸುತ್ತೆ. ಆಗ ನೀವು ಆ 12 ನಿಮಿಷ ಹೊರಗಡೆ ಬಂದು ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೋಬೇಕಾಗಿರೋ ಅವಶ್ಯಕತೆ ಇರಲ್ಲ. ಆಗ ನೀವು ಮಾಲ್ ಅಲ್ಲಿ ಇದ್ರೆ ಆ 12 ನಿಮಿಷ ನೀವು ಆರಾಮಾಗಿ AC ನಲ್ಲೇ ಇರಬಹುದು. ಚಾರ್ಜಸ್ ಏನಾಗುತ್ತೆ ಈ ಅಟೆಂಡೆನ್ಸ್ಗೆ? 20, 100 ಎಷ್ಟು ಅಟೆಂಡೆನ್ಸ್ ನ ಇಡಬೇಕು? ಮತ್ತೆ ಲಾಜಿಸ್ಟಿಕ್ ಆಗಿ ಅದಕ್ಕೆ ಸಪೋರ್ಟ್ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು 49 ರೂಪಾಯಿ ಚಾರ್ಜ್ ಮಾಡ್ತೀವಿ ಪಿಕ್ ಅಂಡ್ ಡ್ರಾಪ್ ಚಾರ್ಜ್ ಪ್ಲಸ್ ಪಾರ್ಕಿಂಗ್ ಟಿಕೆಟ್ ಚಾರ್ಜಸ್. ನಾವು ಪಾರ್ಕಿಂಗ್ಗೋಸ್ಕರ ಎಷ್ಟು ಲೋಕಲ್ ಪಾರ್ಕಿಂಗ್ ಕಾಂಟ್ರಾಕ್ಟರ್ಸ್ ಇದಾರೋ ಅವ್ರ ಜೊತೆ ನಾವು ಟೈಪ್ ಮಾಡ್ತೀವಿ. ಅಂಡ್ ವ್ಯಾಲೇಜ್ ಅಲ್ಲಿ ನಮ್ಮ ಮಾಡ್ಯೂಲ್ ತುಂಬಾ ಸಿಂಪಲ್ ಆಗಿದೆ. 49 ರೂಪೀಸ್ ಚಾರ್ಜ್ ಮಾಡಿದ್ದು ನಮ್ದಾಗಿರುತ್ತೆ. ಏನು ಪಾರ್ಕಿಂಗ್ ಟಿಕೆಟ್ ಚಾರ್ಜ್ ಇದೆಯೋ ಅದು ಪಾರ್ಕಿಂಗ್ ಕಾಂಟ್ರಾಕ್ಟರ್ಗೆ ಹೋಗಿರುತ್ತೆ. ಅದರಲ್ಲಿ ನಾವು ಶೇರ್ ತಗೊಳ್ತಾ ಇಲ್ಲ. ಯಾಕಂದ್ರೆ ಇದೊಂದು ಆಡೆಡ್ ರೆವೆನ್ಯೂ. ನೀವು ಅವನ ರೆವೆನ್ಯೂ ನಲ್ಲಿ ಶೇರ್ ತಗೊಂಡ್ರೆ ಅವನು ನಿಮ್ ಜೊತೆ ವರ್ಕ್ ಮಾಡಕ್ಕೆ ಇಷ್ಟಪಡಲ್ಲ. ಮತ್ತೆ ನಾವು ಚಾರ್ಜ್ ಮಾಡೋ 49 ರೂಪೀಸ್ ಅಲ್ಲಿ 36 ರೂಪಾಯಿ ಆ 36 ರೂಪೀಸ್ ನಮ್ಮ ಅಟೆಂಡೆಂಟ್ ಹತ್ರ ಹೋಗುತ್ತೆ. ಇನ್ನು ಅದರಲ್ಲಿ ಮಿಕ್ಕಿದಂತ 13 ರೂಪಾಯಿ ನಮಗೆ ಸಿಗುತ್ತೆ. ಈ ಅಟೆಂಡೆನ್ಸ್ ನಿಮ್ ರೋಲ್ ಅಲ್ಲೇ ಇರ್ತಾರಾ? ಅಂದ್ರೆ ಹೌದು ಸರ್, ಹೌದು. ಟುಡೇ ಎಟ್ ದಿಸ್ ಪಾಯಿಂಟ್ ನಿಮ್ಮ ಎಷ್ಟು ಅಟೆಂಡೆನ್ಸ್ ಇದಾರೆ ರೋಲ್? ನಮ್ಮ ಹತ್ರ ಈಗಾಗಲೇ ಆಲ್ರೆಡಿ 360 ಜನ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಅಟೆಂಡೆನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. US ಒಂದು ಕಂಪ್ನಿ ಇದೆ, ಅದು ಕೂಡ ಮಾಲ್ ನ ಆಪರೇಟ್ ಮಾಡುತ್ತೆ. ಅದರಲ್ಲಿ ಒಂದು ಆಡ್ ಆಗಿರೋ ಸರ್ವಿಸು ಕಾರ್ ವಾಶ್ ಕೂಡ. ಈ ರೀತಿ ಸರ್ವಿಸ್ ನ ನೀವು ಆಡ್ ಮಾಡೋ ಪ್ಲಾನ್ ಏನಾದ್ರೂ ಇದೆಯಾ ಫ್ಯೂಚರ್ ಅಲ್ಲಿ? ಅದು ಕೂಡ ಒಂದು ಅತ್ಯುತ್ತಮ ರೆವೆನ್ಯೂ ಮಾಡೆಲ್. ಸಂದೇಶ್ ಅವರೇ, ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆನೆ ಮೆಂಟರ್ಶಿಪ್ಗೆ ರೆಡಿ ಆಗ್ಬಿಟ್ರಲ್ಲ. ನೀವು ಈಗ ಆಲ್ರೆಡಿ ಸಜೆಸ್ಟ್ ಮಾಡಿರೋ ತರ ಇದು ನಮ್ಮ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಪ್ಲಾನ್ಸ್ ಅಲ್ಲಿ ಇದು ಕೂಡ ಒಂದು ಪ್ಲಾನ್ ಆಗಿದೆ. ಅದರಲ್ಲಿ ಇದು ಆಲ್ರೆಡಿ ಇನ್ಕ್ಲೂಡ್ ಕೂಡ ಆಗಿದೆ. ನಮಗೇನಂದ್ರೆ ಮೊದಲು ABC ಬರೆಯಕಲೇನಾ, ಆಮೇಲೆ ಕ್ಯಾಟ್ ಬ್ಯಾಟ್ ಇದನ್ನ ಕೂಡ ಬರೆಯೋಣ ಅಂತ. ಇಲ್ಲ, ಇದು ಒಳ್ಳೆ ಮಾತೆ. ಆದ್ರೆ ನಿಮ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ. ಮೊದಲು ಮಾರ್ಕೆಟಿಂಗ್ ಸರ್ವೆ ತಗೊಳ್ಳೋಣ, ಸೋ ದಟ್ ಅವರಿಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ ನ ತಗೊಳ್ಳಿ. ವೋಟಿಂಗ್ ನ ಶುರು ಮಾಡಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಬಹಳ ಮೇಲೆ ಕೆಳಗೆ ಆಗ್ತಿದೆ ಈ ವಿಷಯ. ನನ್ಗೆ ಹಾರ್ಟ್ ಅಟ್ಯಾಕ್ ಬರಂಗಿದೆ. ಓ, ವೆರಿ ಗುಡ್. 94% ಜನಕ್ಕೆ ಅನ್ನಿಸ್ತಾ ಇದೆ ಇದು ಎಲ್ಲರಿಗೂ ಬಹಳ ಮುಖ್ಯ ಅಂತ. ಸರ್, ಸ್ವಲ್ಪ ವ್ಯಾಲ್ಯೂಯೇಷನ್ ಮತ್ತೆ ನಂಬರ್ಸ್ ಬಗ್ಗೆ ಮಾತಾಡ್ಬೋದಾ? FY25 ನಲ್ಲಿ ನಾವು ಮಾಡಿದ್ದು ARR 1.69 crore. ಲಾಸ್ಟ್ ಇಯರ್ ನಾವು ಮಾಡಿದ್ದು 5.2 crore. Okay. ಈ ವರ್ಷ ನಾವು ಹೆಚ್ಚು ಕಮ್ಮಿ 18 ಕೋಟಿಗೆ ಕ್ಲೋಸ್ ಮಾಡ್ತಾ ಇದೀವಿ. ಏನ್ ಮಾತಾಡ್ತಿದ್ದೀರಾ? ಮತ್ ನಿಮ್ ಡಿಮಾಂಡ್ ಏನು? ನಾವು ಕಳೆದ ನವೆಂಬರ್ ನಲ್ಲಿ ಪ್ರೀ ಸೀರೀಸ್ A ರೌಂಡ್ ನ ರೇಸ್ ಮಾಡಿದ್ವಿ. ಹೆಚ್ಚು ಕಮ್ಮಿ 7.5 ಕೋಟಿಗೆ. ಕ್ಯಾಕ್ಟಸ್ ಪಾರ್ಟ್ನರ್ಸ್, ವಿ ಫೌಂಡರ್ ಸರ್ಕಲ್, ವಿ ಕ್ಯಾಟ್ಸ್ ಹಾಗೂ ಮಾರ್ವಾ ಫ್ಯಾಮಿಲಿ ಆಫೀಸ್ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರು. 4 ಕೋಟಿಗೆ ನಮಗೆ ಒಂದು ಬ್ರಿಡ್ಜ್ ರೌಂಡ್ ಇದೆ. ಅದರಲ್ಲಿ ನಮಗೆ 2.5 ಕೋಟಿಗೆ ಕಮಿಟ್ಮೆಂಟ್ಸ್ ಇದೆ ಆಕ್ಸಾನೋ ಕ್ಯಾಪಿಟಲ್ಸ್ ಇಂದ. ನಾವು ನಿಮ್ಮ ಹತ್ರ ರೇಸ್ ಮಾಡಕ್ಕೆ ಇಷ್ಟಪಡ್ತಿದ್ದೀವಿ 1.5 ಕೋಟಿ, 60 ಕೋಟಿಗೆ ಪ್ರೀ ಮನಿ ವ್ಯಾಲ್ಯೂಯೇಷನ್. ಸರಿ, ಒಂದ್ಸರಿ ಲಾಸ್ಟ್ ಮಂತ್ PNL ಹೇಳಿ. ಲಾಸ್ಟ್ ಮಂತ್ ನಾವು 72 ಲಕ್ಷ 72 ಲ್ಯಾಕ್ಸ್ಗೆ ಕ್ಲೋಸ್ ಮಾಡಿದೀವಿ. ಅದರಲ್ಲಿ 27.5 ಕೋಟಿ ನಮ್ಮ ಮಂತ್ಲಿ ಬರ್ನ್ ಆಗಿತ್ತು. ಈ ತಿಂಗಳು ನಾವು 1 ಕೋಟಿ MRR ಕ್ರಾಸ್ ಮಾಡ್ತೀವಿ. ಹಾಗೆ ನಮ್ಮ ಬರ್ನ್ ಏನಿದೆ ಅದು 25 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ. ಮತ್ತೆ ನಿಮ್ಮ B2C ರೆವಿನ್ಯೂ ಅದೆಷ್ಟು? ಅರ್ಜುನ್, ನಾವೀಗ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಈ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ನಾವು ಬರೀ B2B ಗೆ ಮಾತ್ರ ಆಪರೇಟ್ ಮಾಡ್ತಾ ಇದೀವಿ. ಇನ್ಮೇಲೆ ನಾವು B2C ಗೆ ಹೋಗೋಕೆ ಇಷ್ಟಪಡ್ತಾ ವಿತ್ ಇದೀವಿ. ದಿಸ್ ಆಪ್? ಹೌದು ಸರ್, ಖಂಡಿತ. ಒಂದ್ ವೇಳೆ ನೀವು B2B2C ಹೋಗ್ತಿದ್ರ ಅಂದ್ರೆ ಐ ಆಮ್ ಆಲ್ ಇನ್. ಒಂದ್ ವೇಳೆ ನೀವು B2C ಹೋಗ್ತಿದ್ರ ಅಂದ್ರೆ ಲಾಜಿಸ್ಟಿಕಲ್ ಅದು ನೈಟ್ ಮೇರ್, ಅಚೀವ್ ಮಾಡೋದು ತುಂಬಾ ಕಷ್ಟ. ಒಂದ್ ವೇಳೆ ನೀವು ಎರಡೂ ಮಾಡೋದಾದ್ರೆ ಐ ಆಮ್ ಔಟ್. ಓಕೆ. ಯಾಕಂದ್ರೆ ನನ್ನ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಇಲ್ಲ ಈ ಪಾರ್ಕಿಂಗು, ಮತ್ತೆ ನನ್ನ ವ್ಯಾಲ್ಯೂ ಅಡಿಷನ್ ಇದರಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನಗೆ ಇವರ ಬಿಸ್ನೆಸ್ ಮಾಡೆಲ್ ಮತ್ತೆ ಬಿಸ್ನೆಸ್ ಐಡಿಯಾ ಇಂದ ತುಂಬಾ ಇಂಪ್ರೆಸ್ ಆಗಿದೆ. ಯಾ, ಶೈಲಿ, ನೀವು? ನಾನಂತೂ ನಿಮ್ ಆಪ್ ಯೂಸರ್ ಆಗ್ತಾ ಇದ್ದೀನಿ. ಬಟ್ ಐ ವುಡ್ ಲೈಕ್ ಟು ಸಿಟ್ ಔಟ್. ಯಾಕಂದ್ರೆ ಇದು ನನ್ನ ನಾಲೆಡ್ಜ್ಗೆ ಬರಲ್ಲ. ಬಟ್ ಐ ವಿಲ್ ಚಾಂಪಿಯನ್ ಯು ಫ್ರಮ್ ದಿ ಔಟ್ಸೈಡ್. ಥ್ಯಾಂಕ್ ಯು. ಅರ್ಜುನ್? ಇಲ್ಲಿವರೆಗೂ B2C ಲಾಂಚ್ ಆಗಿಲ್ಲ. ಮತ್ತೆ B2C ನಲ್ಲಿ ನನಗೆ ಅನ್ನಿಸ್ತಿದೆ ಬರ್ನ್ ಜಾಸ್ತಿ ಇರುತ್ತಂತ. ಸೊ ಅಂಟಿಲ್ B2C ಈ ಬಿಸ್ನೆಸ್ ಮಾಡೆಲ್ ಕ್ಲಿಯರ್ ಇರಲ್ವೋ ಅಲ್ಲಿವರೆಗೂ ನಾನು ಕೈ ಜೋಡಿಸೋದ್ರಿಂದ ಹಿಂದೆ ಸರಿತಿದ್ದೀನಿ. ಈಗ ಸಂದೇಶ್ ಅವರೇ, ನಿಮಗೆ ಕೇಳ್ತೀನಿ. ನೋಡಿ, ನಾನು 50 ಲಕ್ಷನ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ನಿಮ್ಮ ಐಡಿಯಾಗೆ. ಖಂಡಿತ ಸರ್.
ಸ್ವಲ್ಪನೂ ನೆಗೋಷಿಯೇಷನ್ ಇಲ್ವಾ ಇವ್ಯಾಲ್ಯೂಷನ್ ಅಲ್ಲಿ? ನಿಜ. ಇಲ್ಲ ಸಂದೇಶ್ ಅವ್ರೆ. ಅದ್ಯಾಕಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ 3.5 crores ಅವರು ಕರೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ತಗೊಂಡಿದ್ದಾರೆ. ಇಟ್ ವುಡ್ ಬಿ ಅನ್ಫೇರ್ ಆನ್ ದೆಮ್ ಟು ಪುಟ್ ಇನ್ ಎ ಸ್ಪಾಟ್, ಯಾಕಂದ್ರೆ Thanks a lot, sir. ಅವರನ್ನ Thank you, sir. ಅಲ್ಲಿ ನಾನು ನೆಗೋಷಿಯೇಟ್ ಮಾಡಕ್ ಆಗಲ್ಲ ಅದಕ್ಕೆ. ವೆರಿ Very good. ವೆರಿ ಗುಡ್. Superb, ದಟ್ಸ್ ಎ ವೆರಿ ಫೇರ್ ಆಫರ್. ನೀವು ಕೈ ಮಿಲಾಯಿಸ್ತೀರಾ ಈಗ? ಸರಿ. ಸರಿ ಬನ್ನಿ ಮತ್ತೆ. ಥ್ಯಾಂಕ್ ಯು ಟೈಟನ್ಸ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಐ ಥಿಂಕ್ B2B2C ಇಲ್ಲ is ಇಲ್ಲ a better model. B2C is disaster No, 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 no. 1 second. Existing model is very good. and complicated one. ನಿಮಗೆ ಗೊತ್ತಾ ಜಗತ್ತಿನ ಅತ್ಯುತ್ತಮ ಡಾಕ್ಟರ್ ಯಾರು ಅಂತ? ಒಬ್ಳು ತಾಯಿ ಅವಳ ಮಗುನ ಜಸ್ಟ್ ನೋಡಿನೇ ಹೇಳ್ತಾಳೆ ಅದಕ್ಕೇನ್ ಪ್ರಾಬ್ಲಮ್ ಆಗಿದೆ ಅಂತ. ಅದೇ ತಾಯಿಗೆ ತನ್ನ ಮಗುವಿಗೆ ಒಳ್ಳೆ ಮತ್ತು ಸುರಕ್ಷಿತವಾದ ವಸ್ತು ಸಿಗ್ಲಿಲ್ಲ ಅಂತಂದ್ರೆ ಆಗೇನ್ ಮಾಡ್ತಾಳೆ? ಇದನ್ನೇ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್ ರಿದ್ದಿ ಮತ್ತು ರಿಪುಲ್ ಶರ್ಮಾ. ಹಲೋ ಟೈಟನ್ಸ್, ನಾನು ರಿಧಿ ಶರ್ಮಾ. ಮತ್ತೆ ನಾನು ಇವಳ ಪಾರ್ಟ್ನರ್ ಇನ್ ಲೈಫ್ ಅಂಡ್ ಬಿಸ್ನೆಸ್ ರಿಪುಲ್ ಶರ್ಮಾ. ಟೈಟನ್ಸ್, ನನ್ನ ಮದರ್ಹುಡ್ ಜರ್ನಿ ಶುರುವಾಗಿದ್ದು ಒಂದು ಪ್ರಾಬ್ಲಮ್ ಇಂದ. ನನ್ ಮಗುಗ್ ಅವಾಗ ಹುಷಾರ್ ತಪ್ತಾ ಇತ್ತು. ಚಳಿ, ಜ್ವರ, ಶೀತ ಈ ತರ ಎಲ್ಲ ಆಗ್ತಾ ಇತ್ತು. ಅವನು ಕೊಡುವಂತ ಮೆಡಿಸಿನ್ಸ್ ನೋಡ್ತಾ ಇದ್ರೆ ಆ ಲೇಬಲ್ ನೋಡಿದಾಗ ಬರೀ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಬರೀ ಆರ್ಟಿಫಿಷಿಯಲ್ ಕಲರ್ಸ್ ಇರ್ತಾ ಇತ್ತು. ಅದರಿಂದ ಬಚಾವಾಗೋಕೆ ನಾವು ಫೋಕಸ್ ಮಾಡಿದ್ದು ಹೋಮ್ ರೆಮಿಡೀಸ್ ಮತ್ತೆ ನಾವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಿಂದ ಅಡ್ವೈಸ್ ತಗೊಳ್ಳೋಕೆ ಶುರು ಮಾಡಿದ್ವಿ. ಮತ್ತೆ ಟೈಟನ್ಸ್, ಯಾವುದೋ ಫೆಸ್ಟಿವಲ್ ದಿನ ಬರೋ ಮೆಸೇಜ್ಗಳ ರೀತಿನಲ್ಲಿ ನಮಗ್ ಸಿಗ್ತಾ ಇತ್ತು 100 ಸಲಹೆಗಳು. ಮಗುಗೆ ಬೆಲ್ಲ ಕೊಡು, ಒಳ್ಳೆ ನಿದ್ದೆ ಬರುತ್ತೆ. ಆಯುರ್ವೇದಿಕ್ ಬಾಂಬ್ ವೈರಲ್ ಆಗಿದೆ ಅಕ್ಕ, ಟ್ರೈ ಮಾಡು. ಹೊಕ್ಕಳಲ್ಲಿ ಹಿಂಗಾಕು, ಗ್ಯಾಸ್ ಹೊಟ್ಟೋಗುತ್ತೆ. ಕೆಮ್ಮು ಹೋಗ್ಬೇಕು ಅಂದ್ರೆ ಶುಂಠಿ ಜೇನುತುಪ್ಪ ತಿನ್ಸು. ನಾವೇನೋ ಅಪ್ಪ ಅಮ್ಮ ಆದ್ವಿ, ಆದ್ರೆ ನಮ್ಮ ಅಕ್ಕಪಕ್ಕದವ್ರದರೆಲ್ಲ ಎಕ್ಸ್ಪರ್ಟ್ಸ್ ಆಗ್ಬಿಟ್ರು. ಬಟ್ ಚಾಲೆಂಜಸ್ ಎಲ್ಲ ಹೀಗೆ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗೋ ಅನ್ಲೇಬಲ್ ಪ್ರಾಡಕ್ಟ್ಸ್ ಇಂದ ನನ್ ಮಗು ಸೇಫ್ ಆಗಿರುತ್ತಾ? ನಾವು ರಿಸರ್ಚ್ ಶುರು ಮಾಡಿದ್ವಿ, ಮತ್ತೆ ನಮಗ್ ಗೊತ್ತಾಯ್ತು ಮಾರ್ಕೆಟ್ ಅಲ್ಲಿ ಟೆಸ್ಟೆಡ್ ಆಂಟ್ರಪ್ರಿನರ್ಸ್ ಮತ್ತೆ ಮಕ್ಕಳಿಗೆ ಟ್ರಸ್ಟೆಡ್ ಬ್ರ್ಯಾಂಡ್ ಇಲ್ಲ ಅಂತ. ಅವಾಗ ನನ್ಗೆ ಅಮ್ಮ ಅನ್ನೋ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೂಡ ಸಿಕ್ತು. Okay. ನಮ್ಮ ಅಜ್ಜಿ ತಾತ ಹೇಳ್ತಿದ್ದಂತ ಮನೆ ಮದ್ದಿನ ಜೊತೆ ನಮ್ಗೊಂದು ಐಡಿಯಾನೇ ಸಿಕ್ತು. ಸುಲಭ, ಸುರಕ್ಷತೆ, ಇದನ್ನೇ ತಾಯಿಂದಿರು ಬಯಸೋದು. ನಾವು ಮೊದಲಿಗೆ ಒಂದು ಡ್ರಾಪ್ಸ್ ಇಂದ ಶುರು ಮಾಡಿದ್ವಿ. ಈ ಸಾವಿರಾರು ವರ್ಷದ ಆಯುರ್ವೇದಿಕ್ ಫಾರ್ಮುಲಾನ ಇವತ್ತಿನ ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸಿ ಇದರಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ತುಂಬಾ ಹುಷಾರಾಗಿ ಆಯ್ಕೆ ಮಾಡಿದೀವಿ. ಇದ್ರ ಮೊದಲನೇ ಟ್ರಯಲ್ ನಾವು ನಮ್ಮ ಮಗು ಮೇಲೆನೆ ಮಾಡಿದ್ವಿ. ಇದನ್ನ ಯಾವಾಗ ಇನ್ನೊಬ್ಳು ತಾಯಿ ತಗೊಂಡು ಬಳಸಿದ್ಲೋ ಆಗ ಅರ್ಥ ಆಯ್ತು ಇದು ಬರೀ ನಂದಲ್ಲ, ಪ್ರತಿ ತಾಯಿಯ ವಿಶ್ವಾಸ ಗಳಿಸಬಹುದು ಅಂತ. ಮತ್ತೆ ಇದೇ ವಿಶ್ವಾಸದಲ್ಲಿ ಜನ್ಮ ತಗೊಂತು ನಮ್ಮ 2ನೇ ಮಗು ಬೇಬಿ ಆರ್ಗ್ಯಾನೋ. ಸೊ ಟೈಟನ್ಸ್, ಇವತ್ತು ಬೇಬಿ ಆರ್ಗ್ಯಾನೋ ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆಡಿಕೇಟೆಡ್ ಕಿಡ್ಸ್ ಆಯುರ್ವೇದಿಕ್ ಬ್ರ್ಯಾಂಡ್. ಇದು ಮಕ್ಕಳ ವೆಲ್ನೆಸ್ ಮತ್ತೆ ಪರ್ಸನಲ್ ಕೇರ್ ನ ಪ್ರಾಡಕ್ಟ್ಸ್ ಮಾಡುತ್ತೆ. ಇದನ್ ಬರೀ ನಾವಷ್ಟೇ ಹೇಳ್ತಾ ಇಲ್ಲ, ನಮ್ ಜೊತೆ ಕೈ ಜೋಡಿಸಿರೋ 10 ಲಕ್ಷಕ್ಕೂ ಹೆಚ್ಚು ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಅವ್ರ ಮಕ್ಳಿಗೂ ಇದರಿಂದ ಲಾಭ ಸಿಕ್ಕಿದೆ ಅಂತ. ಬೇಬಿ ಆರ್ಗ್ಯಾನೋ ಇಂದ ನಾವು ಬರೀ ಭಾರತ ಅಲ್ಲ, ಇಡೀ ಪ್ರಪಂಚದ ಮಕ್ಕಳಿಗೆ ಆಯುರ್ವೇದದ ಗುಡ್ನೆಸ್ ನ ತಲುಪಿಸಬೇಕು ಅಂತ ಬಯಸ್ತೀವಿ. ಮತ್ತೆ ಇದನ್ನ ಇನ್ನೊಂದ್ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಮ್ಮ ರಿಕ್ವೈರ್ಮೆಂಟ್ ಬಂದು 2 crores at 2% ಈಕ್ವಿಟಿ. ಸೊ ಹೇಳಿ ಟೈಟನ್ಸ್, ಈ ಡೀಲ್ಗೆ ಬೇಬಿ ಆರ್ಗ್ಯಾನೋ ಜೊತೆ ಕೈ Baby ಜೋಡಿಸ್ತೀರಾ ಅಂತ? ನಿಮ್ಮಿಬ್ರಲ್ಲಿ ಯಾರು ಕೂಡ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ. ನಿಮ್ಮ ಆಕ್ಚುಯಲ್ ಬ್ಯಾಕ್ಗ್ರೌಂಡ್ ಏನು? ನಾವು ಇಂಜಿನಿಯರ್ಸ್. ನಾವು 10 ವರ್ಷ IT ಇಂಜಿನಿಯರಿಂಗ್ ಆದ್ಮೇಲೆ 10 ವರ್ಷ ನಾವು ನಮ್ದೇ ಬಿಸ್ನೆಸ್ ನ ರನ್ ಮಾಡಿದ್ವಿ. ಅಂಡ್ ದೆನ್ ವಿ ವರ್ ಬ್ಲೆಸ್ಡ್ ವಿತ್ ಅ ಕಿಡ್. ದೆನ್ ವಿ ರಿಯಲೈಸ್ಡ್ ಮಾರ್ಕೆಟ್ ಅಲ್ಲಿ ತುಂಬಾ ನೀಡ್ ಇದೆ ಮಕ್ಕಳು ಪ್ರಾಡಕ್ಟ್ ಗೆ. ಸೊ ಆಯುರ್ವೇದ ವಾಸ್ ದ ಬೆಸ್ಟ್ ಚಾಯ್ಸ್ ಫಾರ್ ಅಸ್. ಮತ್ತೆ ಅಲ್ಲಿಂದಾನೇ ನಿಮ್ಮ ಪಾರ್ಟ್ನರ್ಶಿಪ್ ಜರ್ನಿ ಶುರುವಾಯ್ತು. Yes. ಅಂದ್ರೆ ಲೈಫ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳ್ತೀನಿ. ಸೊ ನಾವ್ ಯೋಚನೆ ಮಾಡಿದ್ವಿ, ನಾವಿಬ್ರು ಬಿಸ್ನೆಸ್ ಜೊತೆಲಿ ಮಾಡ್ಬೇಕಾದ್ರೆ ಆಲ್ರೆಡಿ ಪ್ರಾಬ್ಲಮ್ಸ್ ಇದೆ ಅಂತ. ತುಂಬಾನೇ ಪ್ರಾಬ್ಲಮ್ಸ್ ನಡೀತಾ ಇತ್ತು. ಈಗ ಇನ್ನೊಂದ್ ಪಾರ್ಟ್ನರ್ ನ ಕರ್ಕೊಂಡ್ಬಂದು ಅವ್ರ ಜೊತೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದಕ್ಕಿಂತ ಈ ಪಾರ್ಟ್ನರ್ ಜೊತೆನೇ ಇರ್ಬಹುದು. ತಾಯಿ, ಮದರ್ ಅಂದ್ರೆ ಒಂದು ತಾಯಿ ಆಗೋವಾಗ ನಿಮ್ಮ ಬಾಡಿನಲ್ಲಿ ಮತ್ತೆ ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ. Perfect. ಅಂಡ್ ನ್ಯಾಚುರಲಿ ಈ ಐಡಿಯಾ ಕೂಡ ನಿಮ್ಗೆ ಆ ಟೈಮಲ್ಲೇ ಬಂದಿದ್ದಾದ್ರೆ, ಸೊ ನಿಮ್ಮ ಸ್ಟ್ರಗಲ್ಸ್ ಬಗ್ಗೆ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಸ್ಟ್ರಗಲ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿ. ಫಸ್ಟ್ ಚಾಲೆಂಜ್ ಬಂದು ಆಸ್ ಅ ಮದರ್, ಈಗಿನೂ ತಾಯಿ ಆಗಿದ್ಯಾ, ಮೊದ್ಲು ಮಗುನ್ ಸರಿಯಾಗಿ ನೋಡ್ಕೋ. ನೀನ್ ಯಾಕೆ ಹೊರಗೆ ಹೋಗ್ತಿದ್ಯಾ? ಹೊರಗೆ ಹೋಗೋಂಥದ್ದು ಏನಿದೆ? ನಾವು ಮ್ಯಾನುಫ್ಯಾಕ್ಚರ್ ಹತ್ರ ಜಾಸ್ತಿ ಟ್ರಾವೆಲ್ ಮಾಡ್ಬೇಕಾದ್ರೆ ನನ್ ಮಗುಗಿನ್ನ ಬರೀ 6 ತಿಂಗಳು. ಸೊ ಬೆಳಗ್ಗೆ ನಾವು 6 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 9 ಗಂಟೆ ಆಗೋದು ಮನೆಗೆ ಬರೋದು.
ಮತ್ತೆ ಇಡೀ ದಿನ ಮಗು ನಮ್ಮ ಅಮ್ಮನ ಜೊತೆ ಮನೆಯಲ್ಲೇ ಇರೋದು, ಮತ್ತೆ ಅವ್ರ ತಾತ ಅಜ್ಜಿ ಜೊತೆ ಇರ್ತಿತ್ತು. ಮತ್ತೆ ತುಂಬಾ ಜನ ಹೇಳಿದ್ರು ಇದನ್ ಇವಾಗ ಯಾಕೆ ಮಾಡ್ತಿದ್ಯಾ, ಇದನ್ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ ಅಂತ. ಬಟ್ ಐ ವಾಸ್ ವೆರಿ ಮಚ್ ಕ್ಲಿಯರ್, ನನ್ನ ಮಗುಗೆ ಒಂದು ವರ್ಕಿಂಗ್ ಮದರ್ ನ ತೋರಿಸ್ಬೇಕು, ಒಂದು ವರ್ಕಿಂಗ್ ವುಮೆನ್ ನ ತೋರಿಸ್ಬೇಕು ಅಂತ. ಯಾಕಂದ್ರೆ ವರ್ಕಿಂಗ್ ವುಮೆನ್ ಕ್ಯಾನ್ ಹ್ಯಾಂಡಲ್ ಹೌಸ್ ಆಸ್ ವೆಲ್, ಶಿ ಕ್ಯಾನ್ ಹ್ಯಾಂಡಲ್ ಹರ್ ನ್ಯೂ ಬೋರ್ನ್ ಆಸ್ ವೆಲ್. ಸೊ ಇದರಿಂದ ನನಗೆ ವಿಶ್ವಾಸ ಬಂತು, ನಾನು ಕರೆಕ್ಟ್ ಆಗೇ ಮಾಡ್ತಾ ಇದ್ದೀನಿ, ಒಂದು ಸರಿಯಾದ ದಾರಿಯಲ್ಲಿ ನಾನು ಇದೀನಿ ಅಂತ. ವೆರಿ ಗುಡ್, ಎಕ್ಸಲೆಂಟ್. ನಿಮ್ಮ ಮೋಟ್ ಈ ಬಿಸ್ನೆಸ್ ಅಲ್ಲಿ ಏನಿದೆ? ಬೇಬಿ ಕೇರ್ ಪ್ರಾಡಕ್ಟ್ಸ್ಗೆ ಅಂತ ತುಂಬಾನೇ ಬ್ರ್ಯಾಂಡ್ಸ್ ಗಳಿದೆ, ನಮ್ದೇನು ಹೊಸದಾಗಿ ಬಂದಿಲ್ಲ. ಫಸ್ಟ್ ಥಿಂಗ್ ಇಸ್ ನಮ್ಮ ಮೋಟಿವ್ ನಾವು ಮಕ್ಳಿಗೋಸ್ಕರನೇ ಡೆಡಿಕೇಟೆಡ್ ಆಗಿ ಪ್ರಾಡಕ್ಟ್ಸ್ ಮಾಡಬೇಕು ಅಂತ. ಮತ್ತೆ ಸೆಕೆಂಡ್ ಥಿಂಗ್ ಇಸ್ ಅಮ್ಮಂದಿರ ವಿಶ್ವಾಸ ಇದ್ರಲ್ಲಿದೆ. ಆದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಈ ಪ್ರಾಡಕ್ಟ್ಸ್ ನ ತಯಾರು ಮಾಡ್ತಾರೆ, ಹೌದು. ಆದ್ರೆ ಎಷ್ಟು ಜನ ನೀವೇ ನೋಡಿರೋ ಹಾಗೆ ಅವ್ರ ಮಕ್ಳ ಮೇಲೆ ಇದನ್ನ ಟ್ರಯಲ್ ಮಾಡಿ ಆಮೇಲೆ ಅದನ್ನ ಮಾರ್ಕೆಟಿಗೆ ಬಿಡ್ತಾರೆ. ನಿಮ್ ಜೊತೆ ಯಾರಾದ್ರೂ ಡಾಕ್ಟರ್ಸ್ ಇದಾರಾ ಪ್ರಾಡಕ್ಟ್ ನ ಟೆಸ್ಟ್ ಮಾಡೋದಕ್ಕೆ? ನಾವು ಬೇಬಿ ಆರ್ಗೇನೋ ಶುರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ ಜೊತೆ PhD ಫಾರ್ಮಸಿ ಡಾಕ್ಟರ್ಸ್ ಕೈ ಜೋಡಿಸಿದ್ರು. ಅವ್ರ ಎಲ್ಲಾ ಫಾರ್ಮುಲೇಷನ್ಸ್ ನ ತುಂಬಾ ಕೇರ್ಫುಲ್ ಆಗಿ ಮಾಡಿದ್ರು. R&D ಏನಿದೆಯಲ್ಲ ಅದು ಟಾಪ್ ಲೈನ್. Revenue wise, we are at 1.0 CR at monthly run rate. Last year we closed around 25 CR. 1.5 crores, about 18 crores. ಈ 18 crores ಅಲ್ಲಿ R&D ಎಷ್ಟು ಹೋಗುತ್ತೆ? ನಮ್ಮ ಮಂತ್ಲಿ ಖರ್ಚು 5 to 6 lakhs ಆಗುತ್ತೆ. ಜೊತೆಗೆ ನಮಗೆ ಇನ್ ಹೌಸ್ R&D ಲ್ಯಾಬ್ಸ್ ಕೂಡ ಇದೆ. ಓಕೆ, ಟೋಟಲ್ ನಂಬರ್ ಆಫ್ SKUs ಎಷ್ಟಿದೆ? 25 SKUs, 25 SKUs. ಮತ್ತೆ ಪೈಪ್ಲೈನ್ ಅಲ್ಲಿ ಇನ್ನೆಷ್ಟು ಹೊಸ ಪ್ರಾಡಕ್ಟ್ಸ್ ಇದೆ? ಸರ್, ವಿ ಹ್ಯಾವ್ 4 to 5 ಪ್ರಾಡಕ್ಟ್ಸ್ ಇನ್ ಪೈಪ್ಲೈನ್ ರೈಟ್ ನೌ. ಸೊ ನಿಮ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ? We are completely D2C brand now. ಎಲ್ಲ ಮಾರ್ಕೆಟ್ ಪ್ಲೇಸ್ ಅಲ್ಲೂ ಅವೈಲೇಬಲ್ ಇದೆ, ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ. Yes. ಈಗ ನಿಮ್ಗೆ ಬರ್ನ್ ಆಗ್ತಿರ್ಬೋದಲ್ವಾ? ಸೊ ಪರ್ ಮಂತ್ಗೆ ನಿಮ್ಮ ಬರ್ನ್ ಪ್ರೈಸ್ ಏನಿದೆ 1.5 crore ರೆವೆನ್ಯೂಗೆ? So per month we have a loss of 20 lakh rupees. As we are growing our business. ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಕಸ್ಟಮರ್ ಅಕ್ವಿಸಿಷನ್ ಮತ್ತೆ ನ್ಯೂ ಕಸ್ಟಮರ್ ಅಕ್ವಿಸಿಷನ್ ಜೊತೆಗೆ ಜಾಸ್ತಿ ಬರ್ನ್ ಆಗುತ್ತೆ. ಹಾಗಿದ್ರೆ ನೀವು ಎಷ್ಟು ಪರ್ಸೆಂಟೇಜ್ ಆಫ್ ರೆವೆನ್ಯೂ ಮಾರ್ಕೆಟಿಂಗ್ ಮೇಲೆ ಸ್ಪೆಂಡ್ ಮಾಡ್ತೀರಾ? Around 50% goes into marketing and brand building. ಓಕೆ. ನಿಮ್ಮ ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಗ್ರಾಫಿಕ್ಸ್ ನೀಡ್ಸ್ ಟು ಇಂಪ್ರೂವ್. ಕ್ವಾಂಟಮ್ ಅಂದ್ರೆ ಬದಲಾವಣೆ ತರಬೇಕಾದ ಅವಶ್ಯಕತೆ ಇದೆ. ಸೊ ದಿಸ್ ಇಸ್ ವೇರ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್. ಐ ಕ್ಯಾನ್ ಆಫರ್ ಯು ವೆರಿ ಸ್ಮಾಲ್ fraction as investment, but I can give you my knowledge and some amount of time for branding and connections within the pharma industry. ಇವೆರಡನ್ನ ನಾನು ಮಾಡಬಹುದು. ಜಿಮ್ಮಿ, ನೀವು ಆಫರ್ ಕೊಡೋದಕ್ಕೂ ಮುಂಚೆ ನಿಮ್ಮ ಆಫರ್ಗೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಲೆಟ್ಸ್ ಟೇಕ್ ಅ ಮಾರ್ಕೆಟ್ ಡಿಪೆಂಡ್ ಫಾರ್ ದಿಸ್. Sure. ಅಂಡ್ ದೆನ್ ಯು ಕ್ಯಾನ್ ರಿಫೈನ್ ಯುವರ್ ಆಫರ್. Sure. ಮೇ ಬಿ ಇನ್ನೂ ಸ್ವಲ್ಪ ದೊಡ್ಡ ಆಫರ್ ಸಿಗ್ಬೋದು ಇವರಿಗೆ. ಆಡಿಯನ್ಸ್, ನಿಮ್ಮ ಪಕ್ಕ ನಿಮ್ಮ ರಿಮೋಟ್ಗಳಿದೆ. ಹಾಗಾದ್ರೆ ತಿಳಿಸಿ, ಇವರ ಪ್ರಾಡಕ್ಟ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ರಿಸಲ್ಟ್ನ ಪ್ರಕಾರ 64% ಜನಕ್ಕೆ ಅನ್ನಿಸ್ತಾ ಇದೆ ಇವರ ಪ್ರಾಡಕ್ಟ್ನ ಅವಶ್ಯಕತೆ ಇದೆ ಅಂತ. ಜಿಮ್ಮಿ, ಈಗ ನಿಮ್ಮ ಹತ್ರ ಬರ್ತೀನಿ, ಹೇಳಿ ನಿಮ್ಮ ಆಫರ್ ಏನು ಅಂತ. ಐ ಕ್ಯಾನ್ ಬ್ರಿಂಗ್ ಮೈ ಎಕ್ಸ್ಪರ್ಟೀಸ್. ಐ ವುಡ್ ಸಜೆಸ್ಟ್ ನಿಮ್ಮ ವ್ಯಾಲ್ಯೂಯೇಷನ್ ಏನಿದೆ ಅದನ್ನ ರೀಕನ್ಸಿಡರ್ ಮಾಡಿ. ನನ್ನ ಆಫರ್ ನಿಮಗೆ 50 lakhs ಟು ಟೇಕ್ 2% ಈಕ್ವಿಟಿ. ಓಕೆ. ಜಿಮ್ಮಿ ಅವರು ನಿಮಗೆ ಒಳ್ಳೆ ಆಫರ್ನ ಕೊಟ್ಟಿದ್ದಾರೆ. ಅವರ ಡಿಸೈನ್ ಎಕ್ಸ್ಪರ್ಟೀಸ್ ತುಂಬ ಚೆನ್ನಾಗಿದೆ. ಮತ್ತು ನನಗೂ ಅನ್ಸುತ್ತೆ ನೀವು ಬ್ರ್ಯಾಂಡಿಂಗಲ್ಲಿ ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ. ಅದರಿಂದ ಕಸ್ಟಮರ್ ಕನೆಕ್ಟ್ ಜಾಸ್ತಿ ಆಗುತ್ತೆ. ಆದರೆ ಇವತ್ತಿಗೆ ಯಾಕೆಂದರೆ ಬರ್ನೆಟ್ ಜಾಸ್ತಿ ಇರೋದ್ರಿಂದ ನಾನು ನಿಮ್ಮ ಜೊತೆ ಕೈ ಮಿಲಾಯಿಸಕ್ಕೆ ಆಗೋದಿಲ್ಲ. Okay, thank you. ನಾನು ಕೂಡ ಇವತ್ತು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಇವತ್ತು ನಾನು ಕೂಡ ಕೈ ಜೋಡ್ಸಕ್ಕಾಗಲ್ಲ. ಸಮೋನ್ ಲೈಕ್ ಜಿಮ್ಮಿ ಅವರೇ ನಿಮಗೆ ಒಳ್ಳೆ ಅಂಬಾಸಿಡರ್ ಕೂಡ ಟು ಟೇಕ್ ದಿಸ್ ಬ್ರ್ಯಾಂಡ್ ಫಾರ್ವರ್ಡ್. ನಿಮ್ಮ ಹತ್ರ ಒಂದು ಆಫರ್ ಇದೆ ಜಿಮ್ಮಿ ಅವ್ರ ಕಡೆಯಿಂದ. ಸರ್, ನಾವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಸರಿ, ಹಾಗಾದ್ರೆ ನೀವು ನಮ್ಮ ಲಾಂಜ್ ನಲ್ಲಿ ಕೂತು ಮಾತುಕತೆ ನಡೆಸಿ ನಮಗೆ ತಿಳಿಸಬಹುದು. Thank you. ಥ್ಯಾಂಕ್ ಯು. ಮಗುನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಅದನ್ನ ನೋಡಿ ನೀವು ಮನ್ಸು ಸ್ವಲ್ಪ ಬದಲಾಯಿಸ್ಕೋತೀರೇನೋ ನೋಡಿ ಅಂತ. ಸರ್. ನೀವೀಗ ಅವ್ರ ಜೊತೆ ಕೈ ಮಿಲಾಯಿಸಿದ್ಮೇಲೆ ಮಗು ಬಗ್ಗೆ ನೀವು ಗಮನ ಕೊಡ್ಬೋದು. ಕರೆಕ್ಟ್, ದಟ್ಸ್ ಆಲ್ಸೋ ಗುಡ್ ಪಾಯಿಂಟ್. ನಾನಿದನ್ನ ಒಂದು ಕೆಮಿಸ್ಟ್ ಶೆಲ್ಫ್ ಅಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ ಶೆಲ್ಫ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಡಿ. ವೆಲ್ನೆಸ್ ಫಾರ್ ಇನ್ಫ್ಯಾಂಟ್ಸ್ ಅಂಡ್ ಬೇಬೀಸ್, Yeah. ಜನರಿಕ್ ಪ್ರಾಡಕ್ಟ್ಸ್, ದೇರ್ ಇಸ್ ಅ ಹ್ಯೂಜ್ ಮಾರ್ಕೆಟ್. Last round
ನಾವು ರೈಸ್ ಮಾಡಿದ್ದು ಅವಾಗ ನಾವು 40 ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ ರೈಸ್ ಮಾಡಿದ್ವಿ. ಮತ್ತೆ ಈ ರೌಂಡ್ ಜಿಮ್ಮಿ ಸರ್ ಆಫರ್ ಮಾಡ್ತಿರೋದು ಅದು 25 ಕೋಟಿ ವ್ಯಾಲ್ಯೂಯೇಷನ್ಗೆ ಬರುತ್ತೆ. ಅವ್ರ ಲಾಸ್ಟ್ ವ್ಯಾಲ್ಯೂಯೇಷನ್ಗಿಂತ ಕಮ್ಮಿ ವ್ಯಾಲ್ಯೂ ಕೊಟ್ಟಿದ್ದೀರಾ ನೀವು. ಆದ್ರೆ ನೀವು ವ್ಯಾಲ್ಯೂಯೇಷನ್ ಅಲ್ಲಿ ಬರೀ ನೆಟ್ ಔಟ್ಫ್ಲೋ ನೋಡ್ತಾ ಇದ್ದೀರಾ. ಐ ಆಮ್ ಟಾಕಿಂಗ್ ಅಬೌಟ್ ರೀಬ್ರ್ಯಾಂಡಿಂಗ್ ದ ಹೋಲ್ ಪ್ರಾಡಕ್ಟ್. ಬನ್ನಿ, ಬರ್ಲಿ ಜೋರದ ಚಪ್ಪಾಳೆ ಇವರ ಪ್ರಯತ್ನಕ್ಕೋಸ್ಕರ. ನಾವಿಷ್ಟೊತ್ತು ನಿಮ್ಮ ಮಗುನ ನೋಡ್ಕೊಂಡಿದೀವಿ, ಚೂರು ಹೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಟೆಲ್ ಮಿ. ನೀವು ನಮ್ಗೇನೋ ಒಂದು ಆಫರ್ ಕೊಟ್ರಿ, ಆದ್ರೆ ಅದೇ ನಮಗೆ ಸ್ವಲ್ಪ ಡೌನ್ ರೌಂಡ್ ಆಗ್ತಾ ಇದೆ. ಆದ್ರೆ ಇದು ನಮ್ಮ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಜೊತೆ ಸರಿ ಹೋಗ್ತಾ ಇಲ್ಲ. ಸೊ ಇದು ನಮ್ಮ ಕೌಂಟರ್ ಆಫರ್ ನಿಮ್ಗೆ 70 lakhs ಫಾರ್ 1% ಇಕ್ವಿಟಿ. ಪ್ಯೂರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರಬಹುದು. ನನ್ನ ಟೈಮ್ ಮತ್ತೆ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದೆ. ಜಿಮ್ಮಿ ಅವ್ರ ಜೊತೆ ಯಾರನ್ನು ಕರ್ಕೊಂಬರ್ತಾರಲ್ಲ ಅವರೊಬ್ಬ ಡಿಸೈನ್ ಎಕ್ಸ್ಪರ್ಟೀಸ್ ಆಗಿರ್ತಾರೆ, ಜೊತೆಗೆ ಬ್ರ್ಯಾಂಡಿಂಗ್ ಎಕ್ಸ್ಪರ್ಟೀಸ್. ನೀವು ಅದನ್ನು ಯೋಚನೆ ಮಾಡಿ, ಒಂದು ಲಾಂಗ್ ಟರ್ಮ್ ಯೋಚನೆ ಮಾಡಿ. 50 ಲಕ್ಷ 1.5%. ದಿಸ್ ಇಸ್ ದ ಫೈನಲ್ ಆಫರ್. So it is not the money, it is more about involvement and turning the brand around and connecting the right dots. ಸರ್, ಈಗ ಎಕ್ಸಿಸ್ಟಿಂಗ್ ರೌಂಡ್ ಇಂದ ಕೆಳಗಂತೂ ಹೋಗೋಕ್ಕಾಗಲ್ಲ. ಬಟ್ ಇನ್ವೆಸ್ಟರ್ಸ್ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಸ್ವಾಟ್ ಇಕ್ವಿಟಿ ಸ್ಟ್ರಕ್ಚರ್ ಮಾಡ್ತೀವಿ. ವಿ ವುಡ್ ಬಿ ಹ್ಯಾಪಿ ಟು ಪಾರ್ಟ್ನರ್ ವಿತ್ ಯು. More than happy to hear back from you. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು. ನೋಡಿ, ನೀವು ಶೋಕ್ ಬಂದಿದ್ದೀರಾ ಅಂದ್ರೆ ಕೊಡ್ಲೇಬೇಕು ನೀವು. ಥ್ಯಾಂಕ್ ಯು. ಡೆಫಿನೆಟ್ಲಿ ಸರ್. ಕಂಗ್ರ್ಯಾಚುಲೇಷನ್ಸ್. ಬನ್ನಿ. Good luck. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. I was born in Ahmedabad. ನನಗೂ ಕನೆಕ್ಷನ್ ಇದೆ ಅಲ್ಲಿದು. ಯಾರ ಕಾರಣದಿಂದ ಈ ಬೇಬಿ ಆರ್ಗೋನ ಶುರುವಾಯ್ತಲ್ಲ, ನಾವು ಅವ್ರನ್ನ ನೋಡ್ಬೇಕಲ್ಲ. ಶೋರ್ ಸರ್. ಸೊ ನಾವು ನಮ್ಮ ಸಿಟಿನ ಕರೆಯೋಕ್ ಬಯಸ್ತೀವಿ. ವಿ ಕಾಲ್ ಹಿಮ್ ಚೀಫ್ ಟೆಸ್ಟಿಂಗ್ ಆಫೀಸರ್. Hi. What's your name? Gayan. Wow. ನಿಜವಾದ ಹ್ಯಾಂಡ್ ಶೇಕು ಇಲ್ಲ ಆಯ್ತು CTO ಮತ್ತೆ ಇನ್ವೆಸ್ಟರ್ ಮಧ್ಯೆ. ಬನ್ನಿ ಬನ್ನಿ. So each and every product are not tested on animals but tested on him. Our own kid. ತುಂಬಾ ಒಳ್ಳೆ ಪ್ರಾಡಕ್ಟ್ ಯಾವ್ದು ಅನ್ಸುತ್ತೆ ನಿಂಗೆ? ಗಮೀಸ್. 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 So we have cold and cough gummies for kids. Again, ಅದು ಒಂದು ಇನ್ಸ್ಪಿರೇಷನ್. ಇವ್ನಿಗೆ ಯಾವಾಗ ಕೋಲ್ಡ್ ಅಂಡ್ ಕಾಫ್ ಆಗ್ತಿತ್ತು ಏನಾದ್ರೂ ತಿನ್ಲೇಬೇಕಿತ್ತು, ಆದ್ರೆ ಇವ್ನಿಗೆ ಬೇರೆ ಟ್ಯಾಬ್ಲೆಟ್ಸ್ ಆಗ್ತಾನೆ ಇರ್ಲಿಲ್ಲ. ಸೊ ನಾವು ಗಮ್ಮೀಸ್ ಇನ್ವೆಂಟ್ ಮಾಡಿದ್ವಿ. ಅದು 99% ಟರ್ಮರಿಕ್ ಅಲ್ಲಿ ಮಾಡಿರೋದು. And now it is his favorite gummies. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮ ಆಡಿಯನ್ಸ್ ನಲ್ಲಿ ಬಡ್ಡಿಂಗ್ ಆಂಟರ್ಪ್ರಿನರ್ಸ್ ಕೂಡ ಕೂತಿದ್ದಾರೆ. ನಮ್ಮ ಆಡಿಯನ್ಸ್ ನ ಕ್ವಶನ್ ತಗೊಳ್ಳೋಣ. ಮೈ ನೇಮ್ ಇಸ್ ಫರೀದ್ ಖಾನ್. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಬಿಸ್ನೆಸ್ ಅಲ್ಲಿ ಬ್ರ್ಯಾಂಡಿಂಗ್ನ ಚೇಂಜ್ ಮಾಡಿದ್ಮೇಲೆ ಬಿಸ್ನೆಸ್ ಅಲ್ಲಿ ಏನೇನು ಚೇಂಜಸ್ ಬರುತ್ತೆ, ಅದಕ್ಕೆ ಹೈಪ್ ಎಷ್ಟು ಸಿಗುತ್ತೆ, ಅಂಡ್ ಅದರ ಪ್ರೋಸ್ ಅಂಡ್ ಕಾನ್ಸ್ ಏನಿರುತ್ತೆ ಅಂತ. ಬ್ರ್ಯಾಂಡಿಂಗ್ ಇಸ್ ದ ಕೋರ್ ಆಫ್ ಎವ್ರಿಥಿಂಗ್. ನಿಮ್ಮ ಪ್ರಾಡಕ್ಟ್ ನ ಶಕ್ತಿ, ಪ್ರಾಡಕ್ಟ್ ಅಲ್ಲಿ ಎಷ್ಟು ದಮ್ಮಿದೆ, ಇದು ಬಳಸಿದ ಮೇಲೆ ಗೊತ್ತಾಗುತ್ತೆ. ಮೊದಲಿಗೆ ಬ್ರ್ಯಾಂಡ್ ಕ್ರಿಯೇಟ್ಸ್ ಎ ಪರ್ಸೆಪ್ಷನ್ ನಿಮ್ಮ ತಲೆಯಲ್ಲಿ. ಬ್ರ್ಯಾಂಡ್ ಇಂದ ನಿಮಗೆ ಎಮೋಷನ್ ಸಿಗುತ್ತೆ, ಮತ್ತು ಆ ಎಮೋಷನ್ ಪ್ರಾಡಕ್ಟ್ ನ ಟಚ್ ಮಾಡೋದಕ್ಕಿಂತ ಮುಂಚೆ ಬ್ರ್ಯಾಂಡ್ ಡಿಸೈಡ್ಸ್ ಆ ಪ್ರಾಡಕ್ಟ್ ನ ನೀವು ಟಚ್ ಮಾಡ್ತಿರೋ ಇಲ್ಲ ಅಂತ. ಸೊ ಬ್ರ್ಯಾಂಡಿಂಗ್ ಈಸ್ ಎವ್ರಿಥಿಂಗ್ ಇವತ್ತಿನ ಕಾಲ್ಘಟ್ಟದಲ್ಲಿ. ಬಟ್ ಓವರ್ ರೈಡರ್ ಈಸ್ ಪ್ರಾಡಕ್ಟ್ ಅಲ್ಲಿ ದಮ್ ಇರಬೇಕು. ನೀವು ಪೂರ್ತಿ ಎಫರ್ಟ್ ನ ಬ್ರ್ಯಾಂಡಿಂಗ್ ಅಲ್ಲಿ ಹಾಕಿ ಪ್ರಾಡಕ್ಟ್ ನಲ್ಲಿ ದಮ್ ಇಲ್ಲದೆ ಇದ್ರೆ ಈ ವಸ್ತುವಿನ ಫಾರ್ಮುಲಾ ವರ್ಕ್ ಆಗೋದಿಲ್ಲ. ದೆನ್ ಇಟ್ಸ್ ಎ ಫೇಕ್ ಬ್ರ್ಯಾಂಡ್. ಆಲ್ಸೋ ಬ್ರ್ಯಾಂಡ್ ಅಲ್ಲಿ ಜೆನ್ಯೂನಿಟಿ ಇರಬೇಕಾಗುತ್ತೆ, ಒಂದು ಆನೆಸ್ಟಿ ಇರಬೇಕಾಗುತ್ತೆ. ಬ್ರ್ಯಾಂಡ್ ಏನನ್ನ ತೋರಿಸ್ಕೊಳುತ್ತೋ ಅದನ್ನ ಪಾಲಿಸಬೇಕಾಗತ್ತೆ. ನೀವೊಂದು ಮಸ್ಕ್ಯುಲನ್ ಬ್ರ್ಯಾಂಡ್ ಮಾಡ್ತಾ ಇದ್ದೀರಾ, ಆದ್ರೆ ಆ ಪ್ರಾಡಕ್ಟ್ ತುಂಬಾ ಫೆಮಿನನ್ ಆಗಿದೆ. ಇಟ್ ಇಸ್ ಅ ಮಿಸ್ ಮ್ಯಾಚ್. ಥ್ಯಾಂಕ್ ಯು. ಹಾಗಾದ್ರೆ ನಿಮ್ಮಲ್ಲೂ ಇದೆಯಾ ಕನಸು ಕಾಣುವ ಸಾಮರ್ಥ್ಯ ಮತ್ತು ಒಂದು ಅದ್ಭುತ ಬಿಸ್ನೆಸ್ ಐಡಿಯಾ? ಹಾಗಾದ್ರೆ ನಿಮಗೋಸ್ಕರ ಕಾಯ್ತಾ ಇದೆ ಭಾರತದ ಸ್ಟಾರ್ಟ್ಅಪ್ ನ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸ್ಟಾರ್ಟ್ಅಪ್ ಬ್ಯಾಂಕಿಂಗ್ ಪಾರ್ಟ್ನರ್